ಹಲೋ ನಮಸ್ಕಾರ, ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಜೀವನದಲ್ಲಿ ಬರ್ತಿರುವಂತಹ ಹೊಸ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲವೊಬ್ಬರು ಆಲ್ರೆಡಿ ಈ ನ್ಯೂ ಬಿಗಿನಿಂಗ್, ನ್ಯೂ ಚಾಪ್ಟ್ರಲ್ಲಿ ಆಲ್ರೆಡಿ ಎಂಟರ್ ಆಗಿರ್ಬೋದು, ಅಡಾಪ್ಟ್ ಆಗ್ತಾ ಇರ್ಬೋದು, ಅಥವಾ ಕೆಲವರು ಇವಾಗ ತಾನೇ ಹಳೆ ಚಾಪ್ಟರ್ಸ್ನ ಕ್ಲೋಸ್ ಮಾಡಿ ಹೊಸ ಚಾಪ್ಟರ್ಗೆ ಎಂಟರ್ ಆಗ್ತಾ ಇರ್ಬೋದು. ಸೊ ಏನೆಲ್ಲ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನಮ್ಮ ಈ ಹೊಸ ಅಧ್ಯಾಯದ ಬಗ್ಗೆ, ನಮ್ಮ ಜೀವನದ ಈ ನ್ಯೂ ಬಿಗಿನಿಂಗ್, ನ್ಯೂ ಚಾಪ್ಟರ್ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ನ್ಯೂ ಬಿಗಿನಿಂಗ್ ಯಾತಕ್ಕೆ ತೊಗೊಂಡೆ ಅಂತ ಅಂದರೆ, ನಾನು ಕಾರ್ಡ್ ಶಫಲ್ ಮಾಡಿ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದಾಗ ಎರಡು ಗ್ರೂಪಿಗೂ ಬಂದಿದ್ದು ಒಂದೇ ರೀತಿಯಾದಂಥ ಕಾರ್ಡು, ನ್ಯೂ ಮೂನ್ ಕಾರ್ಡ್ಸು. ಸೊ ನ್ಯೂ ಮೂನ್ ಈಸ್ ಆಲ್ವೇಸ್ ಅಬೌಟ್ ನ್ಯೂ ಬಿಗಿನಿಂಗ್ಸ್ ನಮ್ಮ ಲೈಫಲ್ಲಿ. ಸೊ ಗ್ರೂಪ್ ನಂಬರ್ 1 ನಿಮಗೆ ಬಂದಂಥ ನ್ಯೂ ಬಿಗಿನಿಂಗ್ ಕಾರ್ಡು ಅಥವಾ ನ್ಯೂ ಮೂನ್ ಕಾರ್ಡ್ ಬಂದು ನ್ಯೂ ಮೂನ್ ಇನ್ ಏರೀಸ್ ಸೈನಲ್ಲಿ ಆಗ್ತಾ ಇರೋವಂಥ ನ್ಯೂ ಮೂನ್ ಕಾರ್ಡ್ ಬಂದು ನಿಮ್ಮ ಆಪ್ಷನ್ ಆಗಿ ಬಂದಿದ್ದು. ಗ್ರೂಪ್ ನಂಬರ್ 2 ನಿಮಗೆ ಬಂದಂಥ ಆಪ್ಷನು ನ್ಯೂ ಮೂನ್ ಇನ್ ಸ್ಯಾಜಿಟೇರಿಯಸ್. ಓಕೆ, ಆ ಪರ್ಟಿಕ್ಯುಲರ್ ಸೈನ್ದು ಸಿಂಬಲ್ ಈ ಕಾರ್ನರಲ್ಲಿದೆ. ಕಲರ್ ಇರ್ಬೋದು, ಸಿಂಬಲ್ ಇರ್ಬೋದು, ಅಥವಾ ಜನರಲ್ ಆಗಿ ಎನರ್ಜಿ ಇರ್ಬೋದು, ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ದೇರ್ ಇಸ್ ನೋ ಡೌಟ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಕಾಣಿಸ್ತಾ ಇರೋದು ಫೈರ್ ಎನರ್ಜಿ. ಆಬ್ವಿಯಸ್ಲಿ ಏರೀಸ್ ಕಾರ್ಡು. ಏರೀಸ್ ಅಂತಂದರೆ ಇಟ್ ಇಸ್ ಅ ಫೈರ್ ಎನರ್ಜಿ, ಆ್ಯಕ್ಷನ್ ಓರಿಯೆಂಟೆಡ್ ಎನರ್ಜಿ, ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ. ನಾವು ಆಲೋಚನೆ ಮಾಡಿದ್ದಾಯಿತು, ಪ್ಲ್ಯಾನ್ ಮಾಡಿದ್ದಾಯಿತು, ರೀಥಿಂಕ್ ಮಾಡಿದ್ದಾಯಿತು, ರಿಸರ್ಚ್ ಮಾಡಿದ್ದಾಯಿತು. ಸೊ ದಿಸ್ ಇಸ್ ದ ನ್ಯೂ ಚಾಪ್ಟರ್ ನೀವು ಎಂಟರ್ ಆಗ್ತಾ ಇರೋದು. ನಿಮ್ಮ ನ್ಯೂ ಬಿಗಿನಿಂಗ್ ಬಂದು ಇಟ್ ಈಸ್ ಆಲ್ ಅಬೌಟ್ ಜಾಮ್ ಪ್ಯಾಕ್ಡ್ ಆ್ಯಕ್ಷನ್. ಸೊ ಆ್ಯಕ್ಷನ್ ಓರಿಯೆಂಟೆಡ್ ಫೇಸ್ಗೆ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇದ್ದೀರಾ. ನೋ ಮೋರ್ ಡೌಟಿಂಗ್, ನೋ ಮೋರ್ ಓವರ್ ಥಿಂಕಿಂಗ್, ನೋ ಮೋರ್ ಪೋಸ್ಟ್ಪೋನಿಂಗ್ ನಿಮ್ಮ ಲೈಫಲ್ಲಿ. ಸೊ ವಾಟ್ ಎವರ್ ಇಟ್ ಈಸ್ ನಿಮ್ಮ ಜೀವನದಲ್ಲಿ ನೀವು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇರೋದು, ಆ್ಯಕ್ಷನ್ಸ್ ತೊಗೊಳ್ಬೇಕು, ಸ್ಟೆಪ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇರೋದು, ನಿಮ್ಮ ಈ ಹೊಸ ಸೀಸನಲ್ಲಿ ಅಥವಾ ನಿಮ್ಮ ಈ ಹೊಸ ನ್ಯೂ ಚಾಪ್ಟರಲ್ಲಿ, ನ್ಯೂ ಬಿಗಿನಿಂಗಲ್ಲಿ ಯು ಆರ್ ಟೇಕಿಂಗ್ ಅ ಲಾಟ್ ಆಫ್ ಆ್ಯಕ್ಷನ್ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಕೆಲವರಿಗೆ ಹೆಲ್ತ್ ರಿಲೇಟೆಡು, ಡೆಫಿನೆಟ್ಲಿ ಹೆಲ್ತ್ ರಿಲೇಟೆಡ್ ಆ್ಯಕ್ಷನ್, ನಿಮ್ಮ ಬಾಡಿನ ಜಾಸ್ತಿ ಮೂವ್ ಮಾಡುವಂಥದ್ದು, ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಹೈಪರ್ ಫೋಕಸ್ಡ್ ಆಗಿ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡುವಂಥದ್ದು. ಎಸ್ಪೆಷಲಿ ನೀವು ಸ್ಪಿರಿಚುಯಾಲಿಟಿನಲ್ಲಿ ಇದ್ದಿದ್ದರೆ ಬಾಡಿನ ಇಗ್ನೋರ್ ಮಾಡಿರ್ತೀವಿ ನಾವು. ಯಾಕೆಂದರೆ ದಟ್ ಕಮ್ಸ್ ದ ಲಾಸ್ಟ್ ಪ್ರಯಾರಿಟಿ ನಮಗೆ ಸ್ಪಿರಿಚುಯಾಲಿಟಿನಲ್ಲಿ. ಯಾಕೆಂದರೆ ನಾವು ಆ ಸೋಲ್ ಅಂದರೆ ಏನು, ಹೈಯರ್ ಡೈಮೆನ್ಷನ್ಸ್ ಅಂದರೆ ಏನು, ಇದೆಲ್ಲ ಈ ಕುತೂಹಲದಲ್ಲಿ ನಮ್ಮ ಬಾಡಿನ ನಾವು ತುಂಬಾ ಇಗ್ನೋರ್ ಮಾಡೋದು ಸ್ಪಿರಿಚುಯಾಲಿಟಿನಲ್ಲಿರೋರು. ಈವನ್ ಅದರ್ವೈಸ್ ಜೀವನ ಬಂದು ಹೆವಿ ಆದಾಗ, ಹೆಕ್ಟಿಕ್ ಆದಾಗ, ಅಥವಾ ಎಷ್ಟೊಂದು ನೆಗೆಟಿವ್ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗಬೇಕಾದ್ರೆ ಬಾಡಿ ಇಸ್ ದ ಲಾಸ್ಟ್ ಆಪ್ಷನ್. ನಾವು ಬಾಡಿ ಬಗ್ಗೆ ಗಮನ ಕೊಡುವಂಥದ್ದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಬ್ರೇಕ್ ಆಗೋ ತನಕ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ನಾವು. ಬಟ್ ಇವಾಗ ನಿಮ್ಮ ನೆಕ್ಸ್ಟ್ ಫೇಸಲ್ಲಿ ನೀವು ಪ್ರೋಆ್ಯಕ್ಟಿವ್ ಆಗಿ ಕೆಲವೊಂದು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು ನಿಮ್ಮ ಬಾಡಿನ ಮೇಂಟೈನ್ ಮಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಬಾಡಿನ ಅದ್ರ ಹೆಲ್ತ್ಗೆ ವಾಪಸ್ ತರೋದಕ್ಕೆ, ಫಿಟ್ನೆಸ್ಗೆ ವಾಪಸ್ ತರೋದಕ್ಕೆ, ಅದಾದಮೇಲೆ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಡೆಫಿನೆಟ್ಲಿ ಈ ಗ್ರೂಪಲ್ಲಿರೋರು ಯು ಆರ್ ಬಿಕಮಿಂಗ್ ವೆರಿ ವೆರಿ ಇಂಟ್ರೆಸ್ಟೆಡ್ ನಿಮ್ಮ ಬಾಡಿ ಡೈನಾಮಿಕ್ಸ್ ಬಗ್ಗೆ. ನಿಮ್ಮ ಬಾಡಿ ಯಾವ ರೀತಿ ವರ್ಕ್ ಆಗುತ್ತೆ, ಎಲ್ಲಿ ಪೇನ್ ಇದೆ, ಆ ಪೇನು ಲಾಂಗ್ ಡ್ಯೂರೇಷನಿಂದ ಇದ್ದರೆ ಅದನ್ನು ಇಗ್ನೋರ್ ಮಾಡಿದಿರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ತಾ ಇರೋದಿರ್ಬೋದು, ಬಾಡಿ ಚೆಕಪ್ ಮಾಡಿಸೋದಿರ್ಬೋದು. ಇನ್ ಜನರಲ್ ಆಗಿ ದೇರ್ ಇಸ್ ಲಾಡ್ ಆಫ್ ಇಂಟ್ರೆಸ್ಟ್ ನಿಮ್ಮ ಬಾಡಿ ಹೆಲ್ತ್ ಬಗ್ಗೆ, ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ. ದೇರ್ ಇಸ್ ಅ ಮೇಜರ್ ಇಂಪ್ರೂವ್ಮೆಂಟ್ ನಿಮ್ಮ ಫಿಸಿಕಲ್ ಹೆಲ್ತಲ್ಲಿ, ಬಿಕಾಸ್ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇರೋದ್ರಿಂದ ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫಲ್ಲಿ ಬಾಡಿ ರಿಲೇಟೆಡ್ ಇಂಪ್ರೂವ್ಮೆಂಟ್ಸ್ ಆರ್ superbly high. Group number 1. All right, so that is the primary energy ನಿಮಗೆ ನೆಕ್ಸ್ಟ್ ಫೇಸಲ್ಲಿ, ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರ್ತಾ ಇರೋದು. ಎರಡನೇದು ಬರ್ತಾ ಇರೋದು ನಿಮ್ಮ ಕನಸುಗಳು, ಎಸ್ಪೆಷಲಿ ದುಡ್ಡು ಮಾಡೋ ವಿಚಾರದಲ್ಲಿ. ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ ನೀವೇನಾದರೂ ಆಲೋಚಿಸಿದರೆ, ಏನಾದರೂ ಮಾಡಬೇಕು ಅಂತ ಹೇಳಿ, ಅಥವಾ ಆಲ್ರೆಡಿ ಮಾಡ್ತಿದ್ರೆ ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೋಸ್ಕರ, ಅಥವಾ ಏನಾದರೂ ಐಡಿಯಾ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ರೆ, ಆಲೋಚನೆ ಮಾಡಿದ್ದು ಟೈಮೆಲ್ಲ ಮುಗ್ದಾಗಿದೆ ನಿಮ್ಮ ಗ್ರೂಪಲ್ಲಿ. ಗ್ರೂಪ್ ನಂಬರ್ 1 ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ, ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫಲ್ಲಿ. ಇಟ್ ಈಸ್ ಆಲ್ ಅಬೌಟ್ ಆ್ಯಕ್ಷನ್. ಯಾವ ಥರ ಆ್ಯಕ್ಷನ್ನು? ಒಂದು ಸಿಂಪಲ್ ಸ್ಟೆಪ್ ಆದರೂ ಪರವಾಗಿಲ್ಲ, ಒಂದು ಫಿಸಿಕಲ್ ಆಗಿ ಏನಾದರೂ ಮಾಡೋದಿದ್ರೆ ನಮ್ಮ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಯು ಆರ್ ಸ್ಟಾರ್ಟಿಂಗ್ ಎಟ್. ಓಕೆ, ಸೊ ನೋ ಮೋರ್ ಪೋಸ್ಟ್ಪೋನಿಂಗ್, ನೋ ಮೋರ್ ಕಂಫರ್ಟ್ ಝೋನಲ್ಲಿ ನಾವು ಸೆಟ್ಲ್ ಆಗುವಂಥದ್ದು. ಸೊ ವಿ ಆರ್ ಡೂಯಿಂಗ್
ವಿ ಆರ್ ಡೂಯಿಂಗ್, ಫುಲ್ ಸ್ಟಾಪ್ ಅಷ್ಟೇ. ನೋ ಥಿಂಕಿಂಗ್, ವಿ ಆರ್ ಡೂಯಿಂಗ್, ಜಸ್ಟ್ ಗೋ ಡೂ ಇಟ್. ಜಸ್ಟ್ ಈ ನೈಕಿದು ಸಿಂಬಲ್ ಇದೆಯಲ್ಲ, ಜಸ್ಟ್ ಡೂ ಇಟ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ದ ಎನರ್ಜಿ. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಆರ್ ಫಿಸಿಕಲಿ ಮೂವಿಂಗ್, ಬೇಸಿಕ್ಲಿ ಯು ಆರ್ ಮೂವಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ಗೋಲ್ ಕಡೆಗೆ, ನಿಮ್ಮ ಡ್ರೀಮ್ ಕಡೆಗೆ, ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಕಡೆಗೆ, ಅಥವಾ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆಗೆ. ಕೆಲವೊಂದು ಟಫ್ ಡಿಸಿಷನ್ಸ್ ತೊಗೊಳ್ಬೇಕಾಗಿ ಬಂದಿರ್ಬೋದು ನಿಮ್ಮ ಜೀವನದಲ್ಲಿ, ಅಥವಾ ತೊಗೊಳ್ಬೇಕಾಗಿ ಬರಬಹುದು ನಿಮ್ಮ ಜೀವನದಲ್ಲಿ ನಿಮ್ಮ ಗ್ರೋತ್ಗೋಸ್ಕರ. ಎನಿಥಿಂಗ್ ನಿಮ್ಮ ಗ್ರೋತನ್ನ ಸ್ಟಂಟ್ ಮಾಡ್ತಾ ಇದ್ದಿದ್ದು, ಇಷ್ಟಿದ್ದ ದಿನ ನೀವು ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು, ಹೆಂಗೋ ಒಂದು ಹೋಗುತ್ತೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಹೆಂಗೋ ಒಂದು ಹೋಗೋದಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಸ್ಟ್ರೀಮ್ ಲೈನಿಂಗ್ ಅಂತಂದರೆ ಏನೆಲ್ಲ ಅಲೈನ್ಮೆಂಟಲ್ಲಿದೆ, ಏನೆಲ್ಲ ಅಲೈನ್ಮೆಂಟಲ್ಲಿ ಇಲ್ಲ ನನ್ನ ಗ್ರೋತ್ ಡೈರೆಕ್ಷನಲ್ಲಿ, ಅದೆಲ್ಲ ನನ್ನ ಜೀವನದಿಂದ ಹೋಗೋದು ಮುಖ್ಯ ಅನ್ನೋವಂಥ ಒಂದು ದೊಡ್ಡ ನಿರ್ಧಾರಗಳನ್ನ ನೀವು ತೊಗೊಳ್ತಾ ಇರೋವಂಥದ್ದು. ಕೆಲವರು ರಿಲೇಷನ್ಶಿಪ್ ಬಗ್ಗೆ ನಿರ್ಧಾರ ಇರ್ಬೋದು, ಅಥವಾ ಜಸ್ಟ್ ಜನರಲ್ ಹೆಲ್ತ್ ಬಗ್ಗೆ ನಿರ್ಧಾರಗಳಿರ್ಬೋದು, ಕೆಲವೊಂದು ಟಫ್ ಡೆಸಿಷನ್ಸ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಇನ್ನು ಆಲೋಚನೆ ಮಾಡ್ತಾಯಿಲ್ಲ, ನಾವು ಅದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಆ ಫ್ರೆಂಡ್ಶಿಪ್ ಬಂದು ನಿಮ್ಮ ಎನರ್ಜಿ ಡ್ರೈನ್ ಮಾಡ್ತಿತ್ತು, ಬಟ್ ಹೇಗೋ ಒಂದು ಹೋಗ್ತಿದೆ ಅಂತ ಅಂದ್ಕೊಂಡು ಪುಷ್ ಮಾಡ್ತಿದ್ರಿ. ಬಟ್ ಇವಾಗ ಯು ಕೆನಾಟ್ ಕಂಟಿನ್ಯೂ, ಇಲ್ಲ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಬೌಂಡ್ರಿನ ಸೆಟ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಆ ಕರಿಯರಲ್ಲಿ ಯು ಆರ್ ನಾಟ್ ಹ್ಯಾಪಿ. ಆ ಕರಿಯರಲ್ಲಿ ನಿಮಗೆ ಕೊಡಬೇಕಾದಂಥ ವರ್ತ್ಗೆ ಪೇಮೆಂಟ್ ಆಗಬೇಕಾದಂಥದ್ದು ಆಗ್ತಾ ಇರಲಿಲ್ಲ. ನಿಮ್ಮ ಇನ್ಕಮ್ ಬಂದು ನಿಮ್ಮ ಎಫರ್ಟ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಿಕಾಸ್ ಆ ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಹೆಂಗೋ ಒಂದು ಪುಷ್ ಮಾಡ್ತಾ ಇದ್ದೀವಲ್ಲ, ಹೆಂಗೋ ಹೋಗ್ತಿದೆಯಲ್ಲ ಜೀವನ ಅಂಥೇಳಿ. ಬಟ್ ನಿಮ್ಮ ಈ ನೆಕ್ಸ್ಟ್ ಚಾಪ್ಟರಲ್ಲಿ ದೇರ್ ಈಸ್ ನೋ ಹೆಂಗೋ ಒಂದು, ಇನ್ನು ನಮ್ಮ ಜೀವನದಲ್ಲಿ ಇದು ಹೀಗೇನೆ ಆಗಬೇಕು ಅನ್ನೋವಂಥ ಆ ದೃಢ ನಿರ್ಧಾರಗಳು ಮಾಡ್ತಾ ಇರುವಂಥದ್ದು. ಯು ಆರ್ ಬಿಕಮಿಂಗ್ ವೆರಿ ವೆರಿ ಕ್ಲಿಯರ್. ಈ ಕರಿಯರ್ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಐ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಫಾರ್ ಇಟ್ ಅಂತ ಹೇಳಿ ರೆಸ್ಯೂಮೇಸ್ ಮಾಡ್ತಾ ಇರೋದು. ಯು ಆರ್ ಪುಷಿಂಗ್ ನಿಮ್ಮ ರೆಸ್ಯೂಮೆನ ಪೋರ್ಟಲ್ಗಳಲ್ಲಿ. ಗೊತ್ತಿರೋರಿಗೆ ನೋ ಮೋರ್ ಪ್ಲೇಯಿಂಗ್ ಸ್ಮಾಲ್. ಸಣ್ಣದಾದಂಥ ಆಟಗಳನ್ನ ನಾವಿನ್ನು ಆಡ್ತಾ ಇಲ್ಲ. ವಿ ಆರ್ ಪ್ಲೇಯಿಂಗ್ ಬಿಗ್. ಗ್ರೂಪ್ ನಂಬರ್ 1 ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಪ್ಲೇಯಿಂಗ್ ಬಿಗ್ ಅಂತ ಹೇಳಿ. ಐ ಆಮ್ ಟೇಕಿಂಗ್ ಆ್ಯಕ್ಷನ್, ಐ ಆಮ್ ಪ್ಲೇಯಿಂಗ್ ಬಿಗ್. ದಟ್ ಈಸ್ ದ ಮೇನ್ ಎನರ್ಜಿ ನಿಮಗೆ ನೆಕ್ಸ್ಟ್ ಚಾಪ್ಟರಲ್ಲಿ. ಆ್ಯಕ್ಷನ್ಸ್ ಮೂವಿಂಗ್ ಫಾರ್ವರ್ಡ್. ಆಲ್ರೈಟ್, ಸೊ ದಟ್ ಈಸ್ ಬ್ಯೂಟಿಫುಲ್. ನಿಮ್ಮ ನೆಕ್ಸ್ಟು 3-4 ಇಯರ್ಸಲ್ಲಿ ಗ್ರೂಪ್ ನಂಬರ್ 1 ಯು ವಿಲ್ ಅಚೀವ್ ಸೋ ಮೆನಿ ಥಿಂಗ್ಸ್ ನಿಮ್ಮ ಲೈಫಲ್ಲಿ. ಅಟ್ಲೀಸ್ಟ್ ಇನ್ ನೆಕ್ಸ್ಟ್ 1 ಇಯರಲ್ಲಿ ಯು ವಿಲ್ ಬಿ ಅಚೀವಿಂಗ್ ಲೈಕ್ 10 ವರ್ಷದಿಂದ ಅಚೀವ್ ಮಾಡದೇ ಇರೋದು. ನೀವು ಕರೆಕ್ಟಾಗಿರೋಂಥ ಆ್ಯಕ್ಷನ್ಸನ್ನು ಅಥವಾ ನಿಮ್ಮ ಡೈರೆಕ್ಷನಲ್ಲಿ ನೀವು ತೊಗೊಳ್ಬೇಕಾಗಿರೋಂಥ ಸ್ಟೆಪ್ಸನ್ನ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಯು ವಿಲ್ ಬಿ ಸೋ ಸರ್ಪ್ರೈಸ್ಡ್. ಇಷ್ಟೊಂದು ಕೆಪಾಸಿಟಿ ಇತ್ತಾ ನಿಮಗೆ ಅಂತ ಹೇಳಿ. ಮೇ ಬಿ ನಿಮ್ಮ ಲೈಫಲ್ಲೇ ನೀವು ಅಷ್ಟು ಫಿಟ್ ಆಗಿರಲಿಲ್ಲ. ಈ ನೆಕ್ಸ್ಟ್ 1 ಇಯರಲ್ಲಿ ನೀವು ತೊಗೊಳ್ಳುವಂಥ ಆ್ಯಕ್ಷನ್ಸು, ಡೆಸಿಷನ್ಸು, ಸ್ಟೆಪ್ಸು, ಯು ವಿಲ್ ಬಿ ಸೊ ಫಿಟ್. ನೆಕ್ಸ್ಟ್ 2027ಅಲ್ಲಿ ಈ ಜೂನ್ಗೆ ಎಂಟರ್ ಆಗೋಷ್ಟರಲ್ಲಿ ಯು ವಿಲ್ ಬಿ ಸರ್ಪ್ರೈಸ್ಡ್. ನಾನು ಯಾವತ್ತೂ ಇಷ್ಟು ಫಿಟ್ ಆಗಿರಲಿಲ್ಲ, ನಾನು ಯಾವತ್ತೂ ಇಷ್ಟು ಸ್ಟ್ರಾಂಗಾಗಿ ಅನಿಸಿರಲಿಲ್ಲ, ನನಗೆ ಯಾವತ್ತೂ ಇಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು 20 ವರ್ಷದ ಲೈಫಲ್ಲಿ, 30 ವರ್ಷದ ಲೈಫಲ್ಲಿ, 60 ವರ್ಷದ ಲೈಫಲ್ಲಿ, 100 ಇಯರ್ಸ್ ಆಫ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಭೂಮಿ ಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿರೋದು ನನ್ನ ಜೀವನದಲ್ಲಿ. ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ ನೆಕ್ಸ್ಟ್ ಚಾಪ್ಟರಲ್ಲಿ ನಿಮಗೆ ಬರ್ತಾ ಇರುವಂಥದ್ದು. ಗ್ರೂಪ್ ನಂಬರ್ 1. So yeah, ಡೋಂಟ್ ಬಿ ಅಫ್ರೇಡ್ ಆ್ಯಕ್ಷನ್ಸ್ ತೊಗೊಳೋದಕ್ಕೆ. ಬಿಕಾಸ್ ಎನರ್ಜೀಸ್ ಎಲ್ಲ ತುಂಬಾ ಫೇವ್ರಬಲ್ ಆಗಿದೆ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಆ್ಯಂಡ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ಬಂದು ಚಿಯರ್ ಮಾಡ್ತಾ ಇರೋದು ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಲೆಟ್ಸ್ ಗೋ, ಲೆಟ್ಸ್ ಡೂ ಇಟ್ ಅಂತ ಹೇಳಿ. ಸೊ ಜಸ್ಟ್ ಟೇಕ್ ಆ್ಯಕ್ಷನ್ಸ್. ಏನೆಲ್ಲ ನಿಮ್ಮ ಇಂಟ್ಯೂಷನ್ ಹೇಳ್ತಿದೆ, ಫಾಲೋ ಯರ್ ಇಂಟ್ಯೂಷನ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ವಿ ಆರ್ ಎಂಡಿಂಗ್ ಅ ಬಿಗ್ ಸೈಕಲ್, ಎಮೋಷ್ನಲ್ ಸೈಕಲ್. ಗ್ರೂಪ್ ನಂಬರ್ 1 ಎಮೋಷ್ನಲ್ ಸೈಕಲ್ ಅಂದರೆ ಕೆಳಗಡೆನೂ ಅದೇ ಇರೋದು. ನಾವು ಪಾಸಲ್ಲಿರ್ಬೋದು ನಮ್ಮ ಜೀವನದಲ್ಲಿ, ಅಥವಾ ಕೆಲವೊಂದು ವಿಚಾರಗಳಿಂದ ಹೀಲ್ ಆಗ್ತಾ ಇರ್ಬೋದು, ಅಥವಾ ಕೆಲವೊಂದು ನಿರ್ಧಾರಗಳನ್ನ ಮಾಡೋದಕ್ಕೆ ವಿ ವರ್ ಕೈಂಡ್ ಆಫ್ ಸರ್ಕಲಲ್ಲಿ, ಅದೇ ಸರ್ಕಲಲ್ಲಿ ಓಡಾಡ್ತಾ ಇದ್ದೀವಿ. ಬಟ್ ಆ್ಯಕ್ಷನ್ಸ್ ತೊಗೊಳ್ತಿಲ್ಲ ಅನ್ನೋಂಥ ಸಿಚುವೇಶನ್ಗಳಲ್ಲಿದ್ದಿರ್ಬೋದು. ಬಟ್ ನಾವು ಯು ಆರ್ ಬಿಕಮಿಂಗ್ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಆ ಏರಿಯಾನಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ. ಕೆಲವರು ನಿಮ್ಮ ಎಮೋಷ್ನಲ್ ಚಾಪ್ಟರ್ಸ್ನ ಕ್ಲೋಸ್ ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಮಾಡಿದ್ದೀರಾ. ಮತ್ತು ಆ ಹೀಲಿಂಗ್ ಜರ್ನಿನಲ್ಲಿ ಇದ್ದಿರ್ಬೋದು. ಐ ನೀಡ್ ಟೈಮ್ ಹೀಲ್ ಆಗೋದಕ್ಕೆ, ಐ ನೀಡ್ ಟೈಮ್ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಹೋಗೋದಕ್ಕೆ, ಐ ನೀಡ್ ಟೈಮ್
ಆ ಪೇನ್ ಕಡಿಮೆ ಆಗೋದಕ್ಕೆ, ನನ್ನ ಹಾರ್ಟಲ್ಲಿರೋ ಆ ಹೆವಿನೆಸ್ ಕಡಿಮೆ ಆಗೋದಕ್ಕೆ, ಯಾರನ್ನಾದ್ರೂ ಕಳ್ಕೊಂಡಿರೋದಿರ್ಬೋದು, ಅಥವಾ ಡಿವೋರ್ಸ್ ಆಗಿರೋದಿರ್ಬೋದು, ಅಥವಾ ಫಿಸಿಕಲಿ ಯಾರನ್ನಾದ್ರೂ ಕಳ್ಕೊಂಡಿದ್ದಂಥ ಸಿಚುವೇಶನ್ಸ್ ಇರ್ಬೋದು, ಅಥವಾ ಜನರಲ್ ಆಗಿ ಲೈಫಲ್ಲಿ ಇದ್ದಂಥ ಸ್ಟ್ರಗಲ್ಸ್ ಇರ್ಬೋದು. ಹಾರ್ಟ್ ಚಕ್ರ, ನಮ್ಮ ಹಾರ್ಟ್ಗೆ ಸ್ವಲ್ಪ ಟೈಮ್ ಬೇಕಾಗಿರ್ಬೋದು ಹೀಲ್ ಆಗೋದಕ್ಕೆ. ನಮ್ಮ ಹಳೆ ಚಾಪ್ಟರಲ್ಲಿ ದ ಬ್ಯೂಟಿಫುಲ್ ಥಿಂಗ್ ಈಸ್ ಗ್ರೂಪ್ ನಂಬರ್ 1, ಯು ಆರ್ ಹೀಲ್ಡ್ ಇವಾಗ. ಹಾಗಾಗಿ ನೆಕ್ಸ್ಟ್ ಚಾಪ್ಟರ್ಗೆ ನೀವು ಮೂವ್ ಆಗ್ತಾ ಇರೋದು ಇವಾಗ. ನಾವು ಯುವರ್ ಹಾರ್ಟ್ ಈಸ್ ಓಪನ್. ಇಲ್ಲೂ ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡಿರೋದು, ವಿಚ್ ಮೀನ್ಸ್ ನೀವು ಕಾನ್ಷಿಯಸ್ ಆಗಿ ನೀವು ಹೀಲಿಂಗ್ ಆಗೋದಕ್ಕೆ ಟೈಮ್ ಕೊಟ್ಟಿರ್ಬೋದು ನಿಮ್ಮ ಜೀವನದಲ್ಲಿ. ಅಥವಾ ಲಾಟ್ ಆಫ್ ಲಾಸಸ್ ನಮ್ಮ ಜೀವನದಲ್ಲಿ, ಎಷ್ಟೊಂದು ಲಾಸ್ ಮೇಲೆ ಲಾಸ್ ಆಗಿರ್ಬೋದು, ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆಗಿರ್ಬೋದು, ಅಥವಾ ಜನರಲ್ ಆಗಿ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನಮಗೆ ತುಂಬ ಹರ್ಟ್ ಆಗಿರ್ಬೋದು. ಸೊ ವಿ ವರ್ ಕೈಂಡ್ ಆಫ್ ಹೀಲಿಂಗ್ ಆ ಸಿಚುವೇಶನ್ಗಳಿಂದ ನಮ್ಮ ಜೀವನದಲ್ಲಿ. ನಮ್ಮ ಹಾರ್ಟ್ ಹೀಲ್ ಆಗಿ ನಾವು ನಮ್ಮ ಹಾರ್ಟ್ ಬಂದು ಇವಾಗ ಓಪನ್ ಆಗಿರೋದು, ತಿರ್ಗಾ ನಮ್ಮ ಹಾರ್ಟ್ ಬಂದು ಜೀವನಕ್ಕೆ ಓಪನ್ ಆಗಿರೋದು. ಐ ಆಮ್ ಫಾಲಿಂಗ್ ಇನ್ ಲವ್ ಅಗೇನ್. ನಮ್ಮ ಜೀವನದ ಜೊತೆ ಮೇ ನಾಟ್ ಬಿ ಡ್ರಾಮ್ಯಾಟಿಕ್ ಆಗಿ ಫಾಲಿಂಗ್ ಇನ್ ಲವ್ ಇಲ್ಲದೆ ಇರ್ಬೋದು, ಬಟ್ ಆ ಸ್ಪಾರ್ಕ್ ಸ್ಟಾರ್ಟ್ ಆಗಿದೆ, ತಿರ್ಗಾ ಜೀವನದ ಮೇಲೆ ಮತ್ತೆ ಆಸಕ್ತಿ ಸ್ಟಾರ್ಟ್ ಆಗ್ತಾ ಇರ್ಬೋದು. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ವಿ ಆರ್ ಕೈಂಡ್ ಆಫ್ ಫಾಲಿಂಗ್ ಇನ್ ಲವ್ ಕಂಪ್ಲೀಟ್ಲಿ ನಮ್ಮ ಲೈಫ್ ಜೊತೆ. ತಿರ್ಗಾ ನಮ್ಮ ಹಾರ್ಟ್ ಓಪನ್ ಆದಾಗ ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್. ತಿರ್ಗಾ ಏನೆಲ್ಲ ಡಲ್ಲಾಗಿ ಅನ್ನಿಸ್ತಾ ಇತ್ತು, ಏನೆಲ್ಲ ಕೈಂಡ್ ಆಫ್ ಇಗ್ನೋರ್ ಮಾಡಿದ್ವಿ ನಮ್ಮ ಜೀವನದಲ್ಲಿ, ಅದೆಲ್ಲ ಮತ್ತೆ ಖುಷಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಸ್ಪೆಷಲಿ ನಮ್ಮ ಜೀವನದ ವಿಧಾನಗಳನ್ನು ನಾವು ಬದಲಾಯಿಸಿದಾಗ ನಮ್ಮ ಹಾರ್ಟ್ಗೆ ಅಲೈನ್ ಆಗಿರೋ ಥರ ಆ ಖುಷಿ ಬಂದು ಇಟ್ಸ್ ಅ ಬೈ ಪ್ರಾಡಕ್ಟ್ ನಮ್ಮ ಲೈಫಲ್ಲಿ. ಸೊ ನಮ್ಮ ಹಾರ್ಟ್ ಬಂದು ಫೈನಲಿ ಓಪನ್ ಆಗಿರೋದು ಅಥವಾ ಓಪನ್ ಆಗ್ತಾ ಇರೋದು ನಮ್ಮ ನೆಕ್ಸ್ಟ್ ಚಾಪ್ಟರ್ ಆಫ್ ಅವರ್ ಲೈಫಲ್ಲಿ. ಆ ಪೇನಿಂದ, ಗ್ರೀವಿಯನ್ಸಿಂದ ಏನೆಲ್ಲ ಲಾಸ್ ಆಗಿತ್ತು ಅದರಿಂದ ನಾವು ಹೀಲ್ ಆಗಿ, ಅಥವಾ ಹಳೆ ಪ್ಯಾಟರ್ನಿಂದ ನಾವು ಆಚೆ ಬಂದು ನಿರ್ಧಾರಗಳನ್ನ ಆಲ್ರೆಡಿ ಮಾಡಿರೋರು ಆಲ್ರೆಡಿ ನೆಕ್ಸ್ಟ್ ಚಾಪ್ಟರ್ಗೆ ಯು ಆರ್ ಸೋ ರೆಡಿ ನ್ಯೂ ಎಕ್ಸ್ಪೀರಿಯನ್ಸಸ್ಗೆ. ಇನ್ನು ಕೆಲವರು ಇವಾಗ ನಿರ್ಧಾರ ಮಾಡ್ತಾ ಇರೋದು ಐ ಆಮ್ ರೆಡಿ ದೊಡ್ಡ ಡಿಸಿಷನ್ಸ್ಗಳಿಗೆ ಅಂತ ಹೇಳಿ. ವಾಟ್ ಎವರ್ ಈಸ್ ದ ಕೇಸ್, ಯುವರ್ ಹಾರ್ಟ್ ಈಸ್ ಓಪನ್. ನೆಕ್ಸ್ಟ್ ಚಾಪ್ಟರಲ್ಲಿ ನಿಮ್ಮ ಹಾರ್ಟಿಗೆ ಅಲೈನ್ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ಗಳನ್ನ ನೀವು ಇನ್ವೈಟ್ ಮಾಡೋದಕ್ಕೆ. ಸೊ ನಮ್ಮ ಹಾರ್ಟಿಗೆ ಅಲೈನ್ ಆಗಿರುವಂಥದ್ದೇನು, ನಮಗೆ ಖುಷಿ ಕೊಡುವಂಥ ವಿಚಾರಗಳು, ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಜನರು, ನಮಗೆ ಪ್ರೋತ್ಸಾಹ ಮಾಡುವಂಥ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ನಮ್ಮ ವ್ಯಾಲ್ಯೂಗೆ ತಕ್ಕಾದಂಥ ಕೆಲಸ ಇರ್ಬೋದು, ಜಾಬ್, ಕರಿಯರ್ ಗ್ರೋತ್ ಇರ್ಬೋದು, ವಾಟ್ ಎವರ್ ಈಸ್ ಅವರ್ ಹೈಯರ್ ಡ್ರೀಮ್ ಅಥವಾ ಹೈಯರ್ ಇಂಟ್ರೆಸ್ಟ್ ನಮ್ಮ ಜೀವನದಲ್ಲಿ, ಅದೆಲ್ಲ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕಾಗೋದು ಯಾವಾಗ ಕಂಪ್ಲೀಟ್ ಅಲ್ಲ ಅಂತಂದ್ರೂ ನಾವು ಹೀಲಿಂಗ್ ಜರ್ನಿನಲ್ಲಿದ್ದಾಗ ಒಂದೊಂದೇ ಲೇಯರ್ಸನ್ನು ನಾವು ರಿಲೀಸ್ ಮಾಡ್ತಾ ನಮ್ಮ ಹಾರ್ಟನ್ನು ಓಪನ್ ಮಾಡಿದಾಗ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಕ್ಯಾಮ್ರಾ ಟೈಮರಲ್ಲಿ 11 ಇವಾಗ ದಟ್ ಈಸ್ ಅ ಬ್ಯೂಟಿಫುಲ್ ಕನ್ಫರ್ಮೇಷನ್. ಆ ನ್ಯೂ ಬಿಗಿನಿಂಗಿಗೆ ನೀವು ಎಷ್ಟು ಮಟ್ಟಿಗೆ ರೆಡಿ ಇದ್ದೀರಾ ಅಂತ ಹೇಳಿ. ಎಮೋಷ್ನಲ್ ವಿಡ್ರಾವಲ್. ಸೊ ಡೆಫಿನೆಟ್ಲಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡವರು ಆ ಪಾಸ್ ಬಟನನ್ನು ಒತ್ತಿದ್ರೆ ಜೀವನದಲ್ಲಿ ಸ್ವಲ್ಪ ಕಾಲ ಅಂತ ಅಂದ್ಕೊಳ್ತೀನಿ. ಅಥವಾ ಸ್ವಲ್ಪ ಕಾಲದಿಂದ ಏನೂ ನೀವು ಅಂದ್ಕೊಂಡಿರೋ ಥರ ಫಾಸ್ಟಾಗಿ ಸ್ವಿಫ್ಟಾಗಿ ಆಗದೆ ಇರ್ಬೋದು. ಅದಕ್ಕೆಲ್ಲ ರೀಸನು ನಾವು ಕೆಲವೊಂದು ಹೀಲ್ ಮಾಡಬೇಕಾಯಿತು, ರಿಲೀಸ್ ಮಾಡಬೇಕಾಯಿತು, ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಬೇಕಾಯಿತು, ಕೆಲವೊಂದನ್ನು ಅಳವಡಿಸ್ಕೊಳ್ಬೇಕಾಗಿತ್ತು, ಕೆಲವೊಂದು ನಿರ್ಧಾರಗಳನ್ನ ಮಾಡಬೇಕಾಗಿತ್ತು. ಅಲ್ಲಿ ನಮ್ಮ ಬ್ಲಾಕೇಜಸ್ ಇದ್ದಿದ್ದು ಅದನ್ನೆಲ್ಲ ನೀವು ರಿಲೀಸ್ ಮಾಡಿರ್ಬೋದು, ಅಥವಾ ಅದನ್ನು ಇವಾಗ ಅರ್ಥ ಮಾಡ್ಕೊಳ್ತಾ ಇರ್ಬೋದು. ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ you are becoming more ಓಪನ್ ಆ್ಯಂಡ್ ಅವೈಲಬಲ್. ಈ ಕಾರ್ಡಲ್ಲಿ ನೋಡಿದ್ರೆ ನಾವೇನೋ ರಿಚುವಲ್ ಮಾಡ್ತಾ ಇರೋದು, ಆ ಸಮುದ್ರದ ಹತ್ರ ಕೂತ್ಕೊಂಡು. ನೀರು ಬಂದು ಯಾವಾಗಲೂ ಎಮೋಷನ್ಸ್, ಈ ಕಾರ್ಡು ಎಮೋಷನ್ಸು, ಹಾರ್ಟ್ ಕಾರ್ಡು. ಸೊ ಇಫ್ ಯು ಸಿ ದ ಡಿಫ್ರೆನ್ಸ್, ಈ ಮೇನ್ ಕಾರ್ಡ್ ಬಂದು ಮ್ಯಾಸ್ಕ್ಯುಲನ್ ಎನರ್ಜಿ, ಇಲ್ಲಿ ಬಂದಿರೋ 3 ಕಾರ್ಡು ಬಂದು ಇಟ್ಸ್ ಹಾರ್ಟ್ ರಿಲೇಟೆಡ್, ಅ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ. ಸೊ ಇವಾಗ ನಾವು ನಮ್ಮ ಫೆಮಿನನ್ ಎನರ್ಜಿ, ಆ ಸಾಫ್ಟ್ನೆಸ್ಸಿಂದ ನಾವು ಇವಾಗ ಆ ಮ್ಯಾಸ್ಕ್ಯುಲನ್ ಎನರ್ಜಿ ಹೀಲಿಂಗ್ ಆಗಿ ಪಾಸ್ ಬಟನ್ ಒತ್ತಿ ಸ್ಲೋ ಆಗಿ ಹೋಗ್ತಾ ಇದ್ದಂಥ ಲೈಫನ್ನು ನಾವು ವಿ ಆರ್ ಕೈಂಡ್ ಆಫ್ ಪಿಕ್ಕಿಂಗ್ ಅಪ್ ಆ್ಯಕ್ಷನ್ಸ್ ತೊಗೊಳ್ತಾ ಮುಂದೆ ಹೋಗ್ತಾ ಏನು ಮಾಡಬೇಕು ಆ ಸ್ಟೆಪ್ಸ್ಗಳನ್ನ ತೊಗೊಳೋದಕ್ಕೆ ವಿ ಆರ್ ಸೋ ರೆಡಿ. ಚೂಸ್ ವೈಸ್ಲಿ. ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ನಮ್ಮ ಜೀವನದಲ್ಲಿ. ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಮಾಡ್ತಾ ಇರೋದು ವಿ ಆರ್ ಇನ್ವೈಟಿಂಗ್ ಎಷ್ಟೊಂದು ಆಪ್ಷನ್ಸ್ನ ನಮ್ಮ ಜೀವನಕ್ಕೆ. ಕರಿಯರ್ ಇದ್ದರೆ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಕರಿಯರಲ್ಲಿ. ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮಲ್ಟಿಪಲ್ ಆಪ್ಷನ್ಸ್ ಪಾರ್ಟ್ನರ್ಶಿಪ್ಪಲ್ಲಿ. ಅಥವಾ ಇನ್ ಜನರಲ್ ಆಗಿ ಎಷ್ಟೊಂದು ನಿರ್ಧಾರಗಳನ್ನ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ, ಡಿಸಿಷನ್ಸ್ನ ತೊಗೊಳ್ತಾ ಇರೋದು. ಆ್ಯಂಡ್ ದೆನ್ ಆ ಡಿಸಿಷನ್ಸ್ ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇರೋದು. ಆಬ್ವಿಯಸ್ಲಿ ಈ ಕಾರ್ಡ್ ಬರಲೇಬೇಕಾಯಿತು, ಎಂಪ್ರೆಸ್ ಕಾರ್ಡ್. ಇದು ಎಂಪ್ರೆಸ್ ಕಾರ್ಡ್ ಬಂದು ಅಗೇನ್ ಹಾರ್ಟ್ ಚಕ್ರ. ಗ್ರೂಪ್ ನಂಬರ್ 1, ಲುಕ್ ಎಟ್ ದ್ಯಾಟ್. ನಿಮ್ಮದು ಎಲ್ಲ ಕಾರ್ಡ್ಸೂ ಇಟ್ ಈಸ್ ಆಲ್ ಗ್ರೀನ್ 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 green, and again we have green, heart chakra. So your heart is finally open. ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ, ಈ ಹೊಸ ಬಿಗಿನಿಂಗಲ್ಲಿ
ನಿಮ್ಮ ಹಾರ್ಟ್ಗೆ ಅಲೈನ್ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ಗೆ, ಈ ಹೈ ಲೆವೆಲ್ ಎಕ್ಸ್ಪೀರಿಯನ್ಸಸ್ಗೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಇರೋದು ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ನಿಮ್ಮ ಈ ನ್ಯೂ ಬಿಗಿನಿಂಗ್ ಅಥವಾ ನ್ಯೂ ಚಾಪ್ಟರ್ ಏನಿದೆ. ದೆರ್ ಇಸ್ ಲಾಟ್ ಆಫ್ ಗ್ರೋತ್, ಎಕ್ಸ್ಪ್ಯಾನ್ಷನ್. ನೀವು ಯಾವುದೇ ಸ್ಟೇಜಲ್ಲಿ ಇದ್ದೀರಾ ಅದರಿಂದ ನೆಕ್ಸ್ಟ್ ಸ್ಟೇಜು ಅಟ್ಲೀಸ್ಟ್ 2-3 ಸ್ಟೇಜಸ್ ಜಂಪ್ ಮಾಡ್ತಾ ಇರೋದು ನಾವು ನೆಕ್ಸ್ಟ್ ಫೇಸ್ ಆಫ್ ಅವರ್ ಲೈಫಲ್ಲಿ. ಸೊ ನಾವು ಎನಫ್ ಹೀಲಿಂಗ್ ಮಾಡಾಗಿದೆ, ಎನಫ್ ರಿಲೀಸ್ ಮಾಡಾಗಿದೆ ಬ್ಲಾಕೇಜಸ್ನ ಅವ್ರ ವಾಟ್ ಎವರ್ ನಮ್ಮ ಪಾಸ್ಟಲ್ಲಿ ನಾವು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥದ್ದು. ಕೆಲವೊಂದು ದೊಡ್ಡ ನಿರ್ಧಾರಗಳು ಆಲ್ರೆಡಿ ತೊಗೊಂಡಾಗಿದೆ, ಅಥವಾ ಕೆಲವೊಬ್ಬರು ನಿರ್ಧಾರಗಳನ್ನ ಇವಾಗ ತೊಗೊಳ್ತಾ ಇದ್ದೀರಾ, ವಿಚ್ ಇಸ್ ಕ್ಲಿಯರಿಂಗ್ ನಿಮ್ಮ ಹಾರ್ಟ್ ಚಕ್ರನ, ಏನೆಲ್ಲ ಬ್ಲಾಕೇಜಸ್ ಇತ್ತು ನಿಮ್ಮ ಹಾರ್ಟ್ ಚಕ್ರದಲ್ಲಿ. ಆ್ಯಂಡ್ ದೆನ್ ಯು ಹ್ಯಾವ್ ಕೈಂಡ್ ಆಫ್ ಈ ಕಾರ್ಡ್ ಬಂದು ರಿಟ್ರ್ಯಾಕ್ಟ್ ಮಾಡ್ಕೊಂಡಿದ್ದು, ಆ ಕ್ರ್ಯಾಬ್ ಬಂದು ಆ ಶೆಲ್ ಒಳಗಡೆ ಗೊತ್ತೋಗುತ್ತಲ್ಲ, ಆ ಥರ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಎಲ್ಲದರಿಂದ ಕೆಲವು ಕಾಲ ದೂರ ಇದ್ದಿರ್ಬೋದು, ಅಥವಾ ಜನರಲ್ ಆಗಿ ಜೀವನದ ಬಗ್ಗೆ ಆಸಕ್ತಿ ಕಳ್ಕೊಂಡಿರ್ಬೋದು, ನಂಬಿಕೆ ಕಳ್ಕೊಂಡಿರ್ಬೋದು. ಬಟ್ ದೆನ್ ನಂಬಿಕೆ ಮತ್ತೆ ನಮಗೆ ವಾಪಸ್ ಬರ್ತಾ ಇರೋದು, ಹೋಪ್ ಮತ್ತೆ ವಾಪಸ್ ಬರ್ತಾ ಇರೋದು, ಈ ಹೊಸ ಬೆಳಕು ಅಂತ ಏನು ಹೇಳ್ತೀವಿ, ಕತ್ಲಾದ್ಮೇಲೆ ತಿರ್ಗಾ ಬೆಳಕು ಬರಲೇಬೇಕು ಅಂತ ಹೇಳಿ, ಕತ್ಲಾದಾಗ ನಾವು ಇನ್ಯಾವತ್ತೂ ಬೆಳಕೆ ಬರೋದಿಲ್ಲ ಅನ್ನುವಂಥ ಒಂದು ಭಯದಲ್ಲಿದ್ದಾಗ ಸಣ್ಣದಾಗಿ ಆ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ವಿ ಆರ್ ಲೈಕ್ ಓಕೆ, ಐ ಆಮ್ ರೆಡಿ ಈ ಬೆಳಕನ್ನು ಇನ್ವೈಟ್ ಮಾಡೋದಕ್ಕೆ ನನ್ನ ಜೀವನದಲ್ಲಿ, ನನ್ನ ಹಾರ್ಟ್ಗೆ. ಆ್ಯಂಡ್ ಯುವರ್ ಹಾರ್ಟ್ ಇಸ್ ಆಬ್ಸಲ್ಯೂಟ್ಲಿ ಬ್ರೈಟ್ ಆ್ಯಂಡ್ ಓಪನ್. ಈ ಹೊಸ ಹೈ ವೈಬ್ರೇಷನಲ್ ಎಕ್ಸ್ಪೀರಿಯನ್ಸಸ್ಗೆ, ಹೈ ಲೆವೆಲ್ ಕಮಿಟ್ಮೆಂಟ್ಸ್ಗೆ, ಹೈ ಲೆವೆಲ್ ಫ್ರೆಂಡ್ಶಿಪ್ಸ್ಗೆ, ಹೈ ಲೆವೆಲ್ ಕರಿಯರ್ ಆಪರ್ಚುನಿಟೀಸ್ಗೆ, ನೀವು ಇನ್ ಜನರಲ್ ಆಗಿ ನಿಮ್ಮ ಎನರ್ಜಿ ಕೂಡ ಇಟ್ ಇಸ್ ಕೈಂಡ್ ಆಫ್ ಎಕ್ಸ್ಪ್ಯಾಂಡಿಂಗ್. ಏಕೆಂದರೆ ನಿಮ್ಮ ಹಾರ್ಟ್ ಚಕ್ರ ಇವಾಗ ಹೀಲಾಗಿ ಓಪನ್ ಆಗಿರೋದು. ಇಟ್ ಇಸ್ ಫ್ರೆಶ್, ಇಟ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ ಈಸ್ ಓಪನ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ನೆಕ್ಸ್ಟ್ ಚಾಪ್ಟರು, ನಿಮ್ಮ ಹೊಸ ಬಿಗಿನಿಂಗು. ಅಥವಾ ಆಲ್ರೆಡಿ ನೀವು ಇದರಲ್ಲಿ ಎಂಟರ್ ಆಗಿದರೆ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಆಲ್ರೆಡಿ ದೇರ್ ಆ ಚಾಪ್ಟರಲ್ಲಿ, ಅಥವಾ ಮೈ ಹಾರ್ಟ್ ಈಸ್ ಓಪನಿಂಗ್, ಅಥವಾ ಮೈ ಹಾರ್ಟ್ ಈಸ್ ಓಪನ್, ವಾಟ್ ಎವರ್ ಇಟ್ ಈಸ್ ನಿಮಗೆ ಈಗ ಸದ್ಯಕ್ಕೆ ಹೇಳಬೇಕಂತ ಅನ್ನಿಸ್ತಾ ಇರೋದು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಆದಂಗೆ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಡೆಸುತ್ತೆ, ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಫ್ಲೈಟ್ ತೋರಿಸ್ತಾ ಇರೋದು, ಅಥವಾ ಸಮ್ ಕೈಂಡ್ ಆಫ್ ಟ್ರಾವೆಲ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೇ ಬಿ ನೆಕ್ಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫ್ ನೀವು ಟ್ರಾವೆಲ್ ಮಾಡ್ಬೋದು, ಅಥವಾ ಟ್ರಾವೆಲ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬರ್ಬೋದು, ಅಥವಾ ಅದು ಮೂವ್ಮೆಂಟ್ ಕೂಡ ಏನನ್ನಾದರೂ ಬದಲಾಯಿಸಬೇಕು, ಮನೆ ಬದಲಾಯಿಸಬೇಕು, ಅಥವಾ ಹೊಸ ಜಾಗ ತೊಗೊಳ್ಬೇಕು, ಸಮಥಿಂಗ್ ಲೈಕ್ ದ್ಯಾಟ್, ಲೈಕ್ ಮೂವ್ಮೆಂಟ್. ನಮ್ಮ ಆ್ಯಕ್ಚುಲಿ ಫಿಸಿಕಲ್ ಆಗಿ ಏನನ್ನಾದರೂ ಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮನೆ ಚೇಂಜ್ ಮಾಡೋದು ಅಥವಾ ಕರಿಯರ್ ಚೇಂಜ್ ಮಾಡೋದು, ದಟ್ ಈಸ್ ಅ ವೆರಿ ಸ್ಟ್ರಾಂಗ್ ಪಾಸಿಬಿಲಿಟಿ ನಿಮ್ಮ ಹೊಸ ಚಾಪ್ಟರಲ್ಲಿ. ಬಿಕಾಸ್ ಇಷ್ಟು ದಿನ ನೀವು ಎಷ್ಟು ಹುಡುಕಿದ್ರು ಆ ಮನೆ ಸಿಗ್ದಿಲ್ಲದೆ ಇರ್ಬೋದು, ಎಷ್ಟು ಹುಡುಕಿದ್ರು ಆ ಕೆಲಸ ಸಿಗ್ದಿಲ್ಲದೆ ಇರ್ಬೋದು, ನೀವು ಅಂದ್ಕೊಂಡಂಥ ಡ್ರೀಮ್ ಜಾಬ್ ಇನ್ನೂ ಸಿಕ್ಕಿಲ್ಲದೆ ಇರ್ಬೋದು, ನೀವೆಷ್ಟೇ ಪ್ಲ್ಯಾನ್ ಮಾಡಿದ್ರು ಆ ಟ್ರಾವೆಲ್ ಮಾಡೋಕ್ಕಾಗದೇ ಇರ್ಬೋದು, ಯಾವಾಗ ಪ್ಲ್ಯಾನ್ ಮಾಡಿದ್ರು ಆ ಟ್ರಾವೆಲ್ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಆಗೋದು, ಅಥವಾ ದೆರ್ ವಾಸ್ ಸಮ್ ಕೈಂಡ್ ಆಫ್ ಅಬ್ಸ್ಟಕಲ್ ಮೂವ್ಮೆಂಟ್ ವಿಚಾರ ಬಂದಾಗ. ಸೊ ದಟ್ ಈಸ್ ವಾಟ್ ಈಸ್ ಹೀಲಿಂಗ್, ಆ್ಯಂಡ್ ದಟ್ ಈಸ್ ವೇರ್ ದ ಬ್ರೇಕ್ ಥ್ರೂ ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ. ಯು ಆರ್ ಫೈನಲಿ ಮೂವಿಂಗ್ ಹೌಸಸ್, ಮೂವಿಂಗ್ ಪ್ಲೇಸಸ್ ಆ್ಯಂಡ್ ಟ್ರಾವೆಲ್ ಪಾಸಿಬಿಲಿಟೀಸ್ ತುಂಬಾ ಇರೋದು, ಎಸ್ಪೆಷಲಿ ನಿಮಗೆ ಇಂಟ್ರೆಸ್ಟ್ ಇರೋರು. ಅದರ್ವೈಸ್ ಇಗ್ನೋರ್ ಇಟ್, ಫರ್ಗೆಟ್ ಇಟ್. ಓಕೆ, ಸೊ ಕೆಲವ್ರಿಗೆ ಇದು ನಿಮ್ಮ ಕಾಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದಿದ್ರೆ, ಹೀಲ್ ಪೇನ್, ನೀ ಪೇನ್, ಲೋವರ್ ಬ್ಯಾಕ್ ಪೇನ್, ವೆರಿ ಸ್ಪೆಸಿಫಿಕ್ ಮೆಸೇಜಸ್ ನಿಮ್ಮ ಗ್ರೂಪ್ಗೆ. ಗ್ರೂಪ್ ನಂಬರ್ 2 ಜನರಲ್ ಆಗಲ್ಲ, ಇದು ಪರ್ಸ್ನಲ್ ರೀಡಿಂಗ್ ಥರ ಹೇಳ್ತಾ ಇರೋ ಥರ ಇದೆ. ಸೊ ಕೆಳಗಡೆ ಕಮೆಂಟ್ ಮಾಡಿ ಇದು ಮ್ಯಾಚ್ ಆಗ್ತಿದೆಯಾ ಅಂತ ಹೇಳಿ, ಬಿಕಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮ್ಮ ಕಾಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ, ದೆರ್ ಇಸ್ ಅ ಮೇಜರ್ ಹೀಲಿಂಗ್ ನಿಮಗೆ ಆಗ್ತಾ ಇರೋದು ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ನಿಮ್ಮ ಸೈಕಲಲ್ಲಿ. ಅದು ಲಿಮಿಟೇಷನ್ಸ್ ತೋರಿಸುತ್ತೆ. ಯಾವಾಗಲೂ ನಮ್ಮ ಕಾಲ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಅದು ನಮ್ಮ ಲಿಮಿಟೇಷನ್ಸ್ನ ತೋರಿಸುತ್ತೆ. ಯಾಕೆಂದರೆ ನಾವು ಬದಲಾವಣೆ ಮಾಡೋದಕ್ಕೆ ತಯಾರಿರೋದಿಲ್ಲ. ನಮ್ಮ ಕಾಲ್ ಬಂದು ಮೂವ್ಮೆಂಟಿಗೆ ರಿಲೇಟ್ ಆಗಿರೋದು. ಮೂವ್ ಮಾಡಬೇಕಂದ್ರೆ ನಮ್ಮ ಕಾಲನ್ನ ಎತ್ತಿ ಮುಂದೆ ಇಟ್ಟಾಗ ನಾವು ಮೂವ್ ಆಗೋದು. ಅಂದರೆ ನಾವು ಮನೆ ಚೇಂಜ್ ಮಾಡಬೇಕಂತ ಅಂದ್ಕೊಳ್ಳೋದಲ್ಲ, ಆ್ಯಕ್ಚುಲಾಗಿ ನಾವು ಚೇಂಜ್ ಮಾಡೋದಕ್ಕೆ ನಿರ್ಧಾರ ತಗೊಂಡಿಲ್ಲ, ಬಟ್ ಮಾಡಬೇಕಂತ ಗೊತ್ತು, ಬಟ್ ಮಾಡುವಂಥ ಒಂದು ಆ ಸೀರಿಯಸ್ನೆಸ್ಸಿಗೆ ನಾವು ಹೋಗಿಲ್ಲ ಅಂತ ಅಂದಾಗ
ಕಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ತುಂಬ ಇರುತ್ತೆ. ಆಬ್ವಿಯಸ್ಲಿ ಮೆಡಿಕಲ್ ರೀಸನ್ಸು ಇರುತ್ತೆ, ಬಟ್ ಸ್ಪಿರಿಚುವಲಿ ಸ್ಪೀಕಿಂಗ್ ಕಾಲು ಆ್ಯಂಕಲ್ಲು ಇದೆಲ್ಲ ಬಂದು ಮುಂದೆ ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು. ಯಾವಾಗ ನಾವು ಮುಂದೆ ಹೋಗಬೇಕಂತ ಗೊತ್ತು, ಬಟ್ ಹೋಗೋದಕ್ಕೆ ನಾವಿನ್ನೂ ತಯಾರಿರೋದಿಲ್ಲ, ಕಾಲ್ ರಿಲೇಟೆಡ್ ಇಶ್ಯೂಸು ಇದೆಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಟ್ ಈಸ್ ಬೋತ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲಿ ಇಂಟರ್ಲಿಂಕ್ಡ್ ಪೇನ್ಗಳಿರುತ್ತೆ ಅದು ಕೆಲವೊಂದು ಸಲ. ಸೊ ಕಾಲ್ ರಿಲೇಟೆಡ್ ಇಶ್ಯೂಸ್ ಎಷ್ಟೊಂದು ಸಾಲ್ವ್ ಆಗೋದಿದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ದ ಈಸಿ ಮೂವ್ಮೆಂಟ್, ಪೇನ್ ಇಲ್ದಿರ ಮೂವ್ ಆಗುವಂಥದ್ದು, ಅಂದರೆ ಅಬ್ಸ್ಟೆಕಲ್ಸ್ ಇಲ್ದಿರ ನೆಕ್ಸ್ಟ್ ಮನೆ ಇಮಿಡಿಯೇಟಾಗಿ ಸಿಕ್ಕುವಂಥದ್ದು. ನಿಮ್ಗೆ ಈ ಏರಿಯಾನಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ ಜಸ್ಟ್ ಹ್ಯಾಪೆಂಡ್. ಹೆಂಗೆ ಇಷ್ಟು ದಿನ ನಾನು ಟ್ರೈ ಮಾಡಿದೆ ಏನೂ ಆಗಲಿಲ್ಲ, ಸಡನ್ನಾಗಿ ಆಯಿತು ಅನ್ನೋ ಥರ. ಈ ಮದುವೆ ರಿಲೇಟೆಡೂ ಕೂಡ ಇಷ್ಟು ದಿನ ಹುಡುಕ್ತಾ ಇದ್ವಿ, ಯಾವುದೂ ಆಗಿಲ್ಲ, ಅಥವಾ ಯಾವುದೂ ನಮಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ. ದೆರ್ ಈಸ್ ಅ ವೆರಿ ಸ್ಟ್ರಾಂಗ್ ಪಾಸಿಬಿಲಿಟಿ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ, ನ್ಯೂ ಬಿಗಿನಿಂಗಲ್ಲಿ ಯು ಜಸ್ಟ್ ಫೈಂಡ್ ಇಟ್. ಎಸ್ಪೆಷಲಿ ನಾವು ಹುಡುಕಾಟದಲ್ಲಿದ್ದವರು ಯು ಆರ್ ಫೈಂಡಿಂಗ್ ಏನನ್ನು ಹುಡುಕ್ತಾ ಇದ್ರಿ, ಮದುವೆ ರಿಲೇಟೆಡು ಅಥವಾ ಕೆಲಸ ರಿಲೇಟೆಡು ಅಥವಾ ಮನೆ ರಿಲೇಟೆಡು. ಇನ್ನು ಕೆಲವರು ಬರೀ ಅಂದ್ಕೊಳ್ತಾ ಇದ್ವಿ, ಬಟ್ ನಿರ್ಧಾರ ಮಾಡದೇ ಇರೋರು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫಲ್ಲಿ ಫೈನಲಿ ನೀವು ನಿರ್ಧಾರ ಮಾಡ್ತಾ ಇರೋದು, ಓಕೆ ನಾನಿನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಈ ಸಿಚುವೇಶನನ್ನು, ನನಗೆ ಗೊತ್ತು ಈ ಮನೆ ನನಗೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿ ಮನೆ ಶಿಫ್ಟ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಥವಾ ಕರಿಯರ್ ಚೇಂಜ್ ಮಾಡೋದು, ಹೌದು ಈ ಕರಿಯರಲ್ಲಿ ನನಗೆ ಖುಷಿ ಸಿಗ್ತಿಲ್ಲ ಅಂತ ಗೊತ್ತು, ಬಟ್ ಬದಲಾಯಿಸೋದಕ್ಕೆ ನನಗೆ ಭಯ ಇತ್ತು, ಬಟ್ ಐ ಆಮ್ ಡಿಸೈಡಿಂಗ್ ಇವಾಗ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಲುಕಿಂಗ್ ಹೊಸ ಜಾಬ್ಗೋಸ್ಕರ. ಸೊ ದಟ್ ಈಸ್ ದ ಕೈಂಡ್ ಆಫ್ ಸ್ಟಡಿ ಡಿಸಿಷನ್ಸ್ಗಳು ನಮಗೆ ಕಾಣಿಸ್ತಾ ಇರೋದು ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ವೆರಿ ಕ್ಲಿಯರ್ ಡಿಸಿಷನ್ಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಆರ್ ಮೂವಿಂಗ್. ಬೇಸಿಕ್ಲಿ ಎಲ್ಲಿ ಸ್ಟಾಪ್ ಆಗಿದ್ರು, ಇಲ್ಲ ಡೆಸಿಷನ್ ವೈಸ್ ಮೂವ್ ಆಗ್ತಾ ಇದ್ದೀರಾ, ಇಲ್ಲ ಆ್ಯಕ್ಚುಲ್ ಆಗಿ ಫಿಸಿಕಲ್ ಆಗಿ ನಾವು ಮೂವ್ ಆಗ್ತಾ ಇರೋದು, ಯಾವುದು ನಿಮಗೆ ಅಪ್ಲಿಕಬಲ್ ಆಗಿರುತ್ತೆ, ಜಸ್ಟ್ ಟೇಕ್ ಹವೆವರ್ ಇಟ್ ರೆಸನೇಟ್ಸ್. ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ. ಕೆಲವರು ನಂಬಿಕೆ ಕಳ್ಕೊಂಡಿರ್ಬೋದು ಜೀವನದಲ್ಲಿ, ಅಥವಾ ಇದು ಯಾವತ್ತಾದರೂ ಆಗತ್ತಾ, ಯಾವಾಗಾದರೂ ನನಗೆ ಸಿಗ್ತಾರಾ ಈ ಥರದವರು, ಯಾವಾಗಾದರೂ ಇದು ಬದಲಾಗತ್ತಾ, ಈ ಥರ ನಂಬಿಕೆ ಕಳ್ಕೊಂಡಂಥ ಸಿಚುವೇಶನ್ಗಳು ಸಂದರ್ಭಗಳಿದ್ರೆ ನಿಮ್ಮ ಜೀವನದಲ್ಲಿ, ವಾಟ್ ಎವರ್ ಯಾವ ಏರಿಯಾನಲ್ಲಾದ್ರೂ ಆ ನಂಬಿಕೆ ನಮಗೆ ಮತ್ತೆ ಮರುಕಳಿಸ್ತಾ ಇರೋದು ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ಲೈಫಲ್ಲಿ. ವಿ ಆರ್ ಮೋರ್ ಆಪ್ಟಿಮಿಸ್ಟಿಕ್, ಮೋರ್ ಪಾಸಿಟಿವ್ ಆ್ಯಂಡ್ ಮೋರ್ ರೆಡಿ ನಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಅಥವಾ ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ, ನೆಕ್ಸ್ಟ್ ಅಧ್ಯಾಯದಲ್ಲಿ. ವಿ ಆರ್ ಬಿಲೀವಿಂಗ್ ಅಗೇನ್. ಆ ನಂಬಿಕೆ ಕಳ್ಕೊಂಡಂಥ ನಂಬಿಕೆ ಮತ್ತೆ ನಮಗೆ ರೆಸ್ಟೋರ್ ಆಗ್ತಾ ಇರೋದು, ಮತ್ತೆ ನಮಗೆ ನಂಬಿಕೆ ಲೈಕ್ ವಿ ಆರ್ ರೆಡಿ ಟು ಬಿಲೀವ್ ಅಗೇನ್ ಅಂತ ಹೇಳಿ. ಗ್ರೂಪ್ ನಂಬರ್ 2, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದರ್ ಇಸ್ ಶಿಫ್ಟ್ ಇನ್ ಮೈಂಡ್ ಸೆಟ್ ಬೇಸಿಕ್ಲಿ ನಿಮ್ಮ ಗ್ರೂಪಿಗೆ ಆಗ್ತಾ ಇರೋದು. ನಾವು ನೋಡುವಂಥ ದೃಷ್ಟಿ ತುಂಬಾ ಬದಲಾಗ್ತಾ ಇರೋದು ಜೀವನದ ಬಗ್ಗೆ, ಪ್ರಪಂಚದ ಬಗ್ಗೆ, ನಮ್ಮ ಪ್ರಾಕ್ಟೀಸಸ್ ಬಗ್ಗೆ ಇರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು, ಸೋಷಿಯಲ್ ಮೀಡಿಯಾ ಬಗ್ಗೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 2 ಕೆಲವ್ರಿಗೆ ಈ ಶಿಫ್ಟ್ ಬಂದು ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದ್ರ ಬದಲು ಐ ವಿಲ್ ರೀಡ್ ಹಾಫ್ ಆನ್ ಅವರ್, 1 hour ಅಥವಾ 3 hours ಏನಿದೆ, ನಾನು ಆ ಟೈಮನ್ನು ಓದೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಅಥವಾ ವಾಕ್ ಹೋಗೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಯು ಆರ್ ಬಿಕಮಿಂಗ್ ವೆರಿ ವೆರಿ ಪಾಸಿಟಿವ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಗ್ರೂಪ್ ನಂಬರ್ 2. ಆಲ್ರೆಡಿ ನಿಮ್ಗೆ ಈ ಥರ ಎಲ್ಲ ಫೀಲಿಂಗ್ಸ್ ಬರ್ತಿದ್ರೆ ಫಂಟಾಸ್ಟಿಕ್, ಇದಿನ್ನೂ ಕನ್ಫರ್ಮೇಷನು ನೀವು ಆಲ್ರೆಡಿ ಎಂಟರ್ ಆಗಿದ್ದೀರಾ ಅಂತ. ಬಟ್ ಅದರ್ವೈಸ್ ಎಲ್ಲರಿಗೂ ಜನರಲ್ ಆಗಿ ಯು ಆರ್ ಮೂವಿಂಗ್ ಮೋರ್ ಆಪ್ಟಿಮಿಸ್ಟಿಕ್ ಪಾಸಿಟಿವ್ ಪಾರ್ಟ್ ಆಫ್ ಯುವರ್ ಲೈಫ್. ಗ್ರೂಪ್ ನಂಬರ್ 2 ಪಾಸಿಟಿವ್ ಪಾರ್ಟಿಗೆ ನೀವು ಮೂವ್ ಆಗ್ತಾ ಇರೋ ಥರ ಇದೆ. ಮೊದಲನೇದು ಪಾಸಿಟಿವಿಟಿ ನಿಮ್ಮ ಮೈಂಡಲ್ಲಿ, ನೆಕ್ಸ್ಟ್ ನಿಮ್ಮ ಹಾರ್ಟಲ್ಲಿ, ಆಮೇಲೆ ನಿಮ್ಮ ಬಾಡಿನಲ್ಲಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಫಿಸಿಕಲಿ ರೇಡಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಫಿಸಿಕಲ್ ಈವೆಂಟ್ಸ್ಗಳು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಪಾಸಿಟಿವ್ ಆಗಿ. ಆ್ಯಂಡ್ ಆಲ್ಸೋ ಸೀರೀಸ್ ಆಫ್ ನೆಗೆಟಿವ್ ಈವೆಂಟ್ಸ್ ಆಗಿದ್ರೆ, ಸೀರೀಸ್ ಆಗಿ ಫೇಲ್ಯೂರ್ಸ್ ಆಗಿದ್ರೆ, ಮೈ ಗಾಡ್ ಐ ಆಮ್ ಟಯರ್ಡ್, ಎಷ್ಟು ಸಲ ನಾನು ಇದನ್ನೇ ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ದೇರ್ ಇಸ್ ಅ ಚೇಂಜ್ ಆ ಪ್ಯಾಟರ್ನಲ್ಲಿ ನಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್. ಇಟ್ ಆಲ್ ಸ್ಟಾರ್ಟ್ಸ್ ನಮ್ಮ ಮೈಂಡಲ್ಲಿ ಆ್ಯಂಡ್ ದೆನ್ ಅದು ಹೊರಗಡೆಗೆ ರೇಡಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ 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 ಇಂಟ್ರೆಸ್ಟಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಗ್ರೂಪ್ ನಂಬರ್ 2 ಕೆಲವರು ತುಂಬಾ ಫಿಲಾಸಫಿಕಲ್ ಆಗ್ತಾ ಇರೋ ಥರ ಇದೆ. ಫಿಲಾಸಫಿ ಅಂತ ಅಂದರೆ ಜೀವನದ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು, ಪ್ರತಿಯೊಂದನ್ನು ಡೀಪಾಗಿ ಕ್ವೆಶ್ಚನ್ ಮಾಡೋದು, ಯಾಕಿದು ಈ ಥರ ಇಲ್ಲ, ಯಾಕೆ ನನಗೆ ಕೋಪ ಬಂತು, ಅಥವಾ ಯಾಕೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ, ನಾನು ಇದಕ್ಕೆ
ವಾದ ಮಾಡೋದು ಮುಖ್ಯನಾ ಅಥವಾ ಸ್ಟಾಪ್ ಮಾಡಿ ಆ ಜಾಗದಿಂದ ಎದ್ದು ಹೋಗೋದು ಬೆಟರಾ? ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಡೀಪ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಒಂದು ಮನುಷ್ಯರಾಗಿ ನಾವು ಸರ್ಫೇಸ್ ಲೆವೆಲಲ್ಲಿ ಇರ್ತೀವಿ ಯಾವಾಗಲೂ. ಆಳಕ್ಕೆ ಹೋಗೋದು ತುಂಬ ಕಡಿಮೆ ಜನ. ಯಾಕೆಂದರೆ ಆಳಕ್ಕೆ ಹೋದರೆ ಎಷ್ಟೊಂದು ನೆಗೆಟಿವಿಟಿ ಇರುತ್ತೆ, ಅಥವಾ ನಮ್ಮದೇ ಬ್ಲಾಕೇಜಸ್ ಇರುತ್ತೆ, ಭಯಗಳಿರುತ್ತೆ, ಕೆಲವೊಂದನ್ನು ನಾವು ಫೇಸ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ತುಂಬ ಕಡಿಮೆ ಜನ ಆಳಕ್ಕೆ ಹೋಗಿ ಡೀಪ್ ಲೇಯರ್ಸಿಗೆ ಹೋಗಿ ಎಲ್ಲನೂ ಫೇಸ್ ಮಾಡೋವಂಥವ್ರು, ಎಲ್ಲನೂ ಪ್ರಶ್ನಿಸೋ ಅಂಥವ್ರು. ನಮ್ಮ ಬಗ್ಗೆ ನಾವೇ ಪ್ರಶ್ನಿಸೋದು, ಯಾಕೆ ನನಗೆ ಕೋಪ ಬಂತು, ಇವ್ರು ಅಂದಾಗ ನನಗೆ ಯಾಕೆ ಟ್ರಿಗರ್ ಆಯಿತು, ನಾನು ಯಾಕೆ ಖುಷಿಯಾಗಿರೋದಕ್ಕೆ ನನಗೆ ನಾನೇ ಅಡ್ಡ ಹಾಕ್ಕೊಳ್ತೀನಿ, ಹೌದು ನನಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕಂತ ಗೊತ್ತು, ಯಾಕೆ ಬಟ್ ನಾನು ಮಾಡೋ ಅಂಥ ಕೆಲಸಗಳು ನನಗೆ ಮಾಡ್ತಾ ಇಲ್ಲ. ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಧೈರ್ಯ ಬೇಕಾಗತ್ತೆ. ಯಾಕೆಂದರೆ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಈಗೋ ಹರ್ಟ್ ಆಗುವಂಥದ್ದು. ಹೊರಗಡೆ ಜನರು ನಮ್ಮನ್ನು ಪ್ರಶ್ನಿಸ್ಬಿಟ್ರೆ ನೀನೇನು ಮಾಡ್ತಿದ್ಯಾ ಅಂತ, ಇಟ್ ಈಸ್ ಅ ಬಿಗ್ ಈಗೋ ಹರ್ಟ್ ಅಥವಾ ಈಗೋ ಹಿಟ್. ಅದು ನಮ್ಮನ್ನು ನಾವೇನೇ ಪ್ರಶ್ನಿಸ್ಕೊಂಡಾಗ, ಬೇರೆಯವ್ರನ್ನ ಬಿಟ್ಟಾಕಿ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋಕೆ ಶುರು ಮಾಡಿದಾಗ, ಯಾಕೆ ನಾನು ಈ ಥರ ಇದ್ದೀನಿ, ಯಾಕೆ ಬದಲಾಗ್ತಾ ಇಲ್ಲ, ಯಾಕೆ ನಂಗೆ ಗೊತ್ತು ಬಟ್ ಮಾಡ್ತಾ ಇಲ್ಲ. ಸೊ ಏನು ಹೇಳೋ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಗ್ರೂಪ್ ನಂಬರ್ 2, ಯು ಆರ್ ಬಿಕಮಿಂಗ್ ಮೋರ್ ಡೀಪರ್. ಲೈಕ್ ನೋ ಮೋರ್ ಸರ್ಫೇಸ್ ಲೆವೆಲ್ ನಿಮ್ಮ ಲೈಫಲ್ಲಿ. ಲೈಕ್ ಇನ್ನೂ ಡೀಪಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇರೋದು. ಯು ಆರ್ ಬಿಕಮಿಂಗ್ ಮೋರ್ ಫಿಲಾಸಾಫಿಕಲ್, ಮೋರ್ ಸ್ಪಿರಿಚುವಲ್, ಮೋರ್ ಇಂಟರ್ನಲ್. ಗ್ರೂಪ್ ನಂಬರ್ 2, ನಿಮ್ಮ ಒಳಗಡೆ ನೀವು ಇನ್ನೂ ಆಳಕ್ಕೆ ಹೋಗ್ತಾ ಇರೋವಂಥವ್ರು. ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಸ್ಪಿರಿಚುವಾಲಿಟಿನಲ್ಲಿ ತುಂಬ ಮುಂದೆ ಇರ್ಬೋದು, ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಸುಮಾರು ವರ್ಷದಿಂದ ಮಾಡ್ತಿರ್ಬೋದು, ಅಥವಾ ಇವಾಗ ಶುರು ಮಾಡಿದರೆ ಉತ್ಸಾಹ ಕುತೂಹಲ ಜಾಸ್ತಿ ಇರ್ಬೋದು. ಇದೇನು ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿರ್ಬೋದು, ಪುಸ್ತಕಗಳು ಓದೋದಿರ್ಬೋದು, ವಿಡಿಯೋಗಳು ನೋಡೋದಿರ್ಬೋದು. ಇದರಲ್ಲೆಲ್ಲ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ಒಂದು ಇಂಟ್ರೆಸ್ಟಲ್ಲಿರ್ಬೋದು ಇತ್ತೀಚಿನ ದಿನಗಳಲ್ಲಿ, ಅಥವಾ ಈ ಹೊಸ ಚಾಪ್ಟ್ರಲ್ಲಿ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನೀವು ಸ್ಪಿರಿಚುವಾಲಿಟಿ ಅಥವಾ ಆ ಸಾಧನೆ ಹಾದಿನಲ್ಲಿ ಹೊಸಬ್ರಿದ್ರೆ, ಯು ವಿಲ್ ಗೆಟ್ ಸೋ ಇಂಟ್ರೆಸ್ಟೆಡ್ ಅದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಲ್ರೆಡಿ ಸುಮಾರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನೂ ಆಳವಾಗಿ ಹೋಗ್ತಾ ಇದ್ದೀರಾ, ಸರ್ಫೇಸ್ ಲೆವೆಲಲ್ಲಿಲ್ಲ. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ನೋಡೋದೆಲ್ಲನೂ ನಿಮಗೆ ರೆಸನೇಟ್ ಆಗಬೇಕಂತ ಇಲ್ಲ. ಎಲ್ಲ ಸ್ಪಿರಿಚುವಲ್ ಚಾನೆಲ್ಗಳಲ್ಲಿ ಹೇಳೋದನ್ನೆಲ್ಲ ನೀವು ಒಪ್ಕೊಳ್ಬೇಕಂತಿಲ್ಲ. ನೀವು ನಿಮ್ಮ ಹಾರ್ಟಿಗೆ ಏನು ಅಲೈನ್ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ದಟ್ ಈಸ್ ದ ರಿಯಲ್ ಸ್ಪಿರಿಚುವಲ್ ಮೀನಿಂಗ್. ನಮಗೆ ಸ್ಪಿರಿಟ್ ಅಂತಂದರೆ ನಮ್ಮಲ್ಲಿರುವಂಥ ಎಸ್ಸೆನ್ಸು, ನಮ್ಮ ಸೋಲು. ಅದಕ್ಕೆ ಏನು ಅಲೈನ್ ಆಗಿದೆ, ಯಾವ ಒಂದು ಪ್ರಾಕ್ಟೀಸಸ್ ಅಲೈನ್ ಆಗುತ್ತೆ. ಸೊ ನಮ್ಮನ್ನು ಪರ್ಸ್ನಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಪರ್ಸ್ನಲ್ ಸ್ಪಿರಿಟ್ ಎಸ್ಸೆನ್ಸ್ಗೆ ಮ್ಯಾಚ್ ಆಗುವಂಥ ಪ್ರಾಕ್ಟೀಸಸ್ ಮಾಡೋದು. ದಟ್ ಈಸ್ ವೇರ್ ದ ಪವರ್ ಇಸ್. ಗ್ರೂಪ್ ನಂಬರ್ 2, ಇಷ್ಟು ದಿನ ನಾವು ಜನರಲಾಗಿ ಮಾಡಿರ್ಬೋದು. ಸೋಷಿಯಲ್ ಮೀಡಿಯಾನಲ್ಲಿ ಏನು ಟ್ರೆಂಡ್ ಆಗ್ತಾ ಇದೆ, ಎಲ್ಲರೂ ಗಾಯತ್ರಿ ಮಂತ್ರ ಹೇಳ್ತಿದ್ದಾರೆ, ನಾನು ಹೇಳಬೇಕು ಅಂತ ಮಾಡ್ತಿರ್ಬೋದು. ಜಸ್ಟ್ ವೇಗ್ ಎಕ್ಸಾಂಪಲ್. ಬಟ್ ಇವಾಗ ನಿಮಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಸೋಲ್ಗೆ ರಿಲೇಟ್ ಆಗಿರುವಂಥ ಪ್ರಾಕ್ಟೀಸಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಡೀಪರ್. ನಿಮ್ಮೊಳಗಡೆ ನೀವು ಇನ್ನೂ ಡೀಪಾಗಿ ಹೋಗ್ತಾ ಇದ್ದೀರಾ. ನಿಮ್ಮ ಸೋಲನ್ನು ನೀವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ದರ್ ಆರ್ ಲಾಟ್ ಆಫ್ ಶಿಫ್ಟ್ಸ್, ಸ್ಪಿರಿಚುವಲ್ ಶಿಫ್ಟ್ಸು, ಎಮೋಷ್ನಲ್ ಶಿಫ್ಟ್ಸು, ಮೆಂಟಲ್ ಶಿಫ್ಟ್ಸ್ ಆಗ್ತಾ ಇರೋದು ನಿಮಗೆ. ಗ್ರೂಪ್ ನಂಬರ್ 2, ಲೈಕ್ ನಿಮಗೆ ಯಾವ ಥರ ಅನಿಸ್ಬೋದು ಅಂದರೆ, ಇದ್ದಿದ್ದು ನೀವು ಜನರ ಬಗ್ಗೆ, ಲುಕ್ ಎಟ್ ದಟ್, ದಿಸ್ ಈಸ್ ಸೋಲ್. ಫೈರ್ ಎನರ್ಜಿ ಯಾವಾಗಲೂ ಬಂದು ನಮ್ಮ ಸೋಲ್ಗೆ ರಿಲೇಟ್ ಆಗಿರೋದು, ನಮ್ಮ ಪರ್ಸ್ನಲ್ ಪವರ್ಗೆ ರಿಲೇಟ್ ಆಗಿರೋದು. ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಪರ್ಸ್ನಲ್. ಆ್ಯಂಡ್ ಆಲ್ಸೋ ನಂಬರ್ 1, ದಿಸ್ ಇಸ್ ದ ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್ ನಿಮ್ಮ ಸೋಲ್ ಜರ್ನಿನಲ್ಲಿ. ಸೊ ನಿಮ್ಮ ಸೋಲ್ ಜರ್ನಿ ಮುಂದೆ ಹೋಗ್ತಾ ಇರೋದು. ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅಲೈನ್ಡ್. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಬಗ್ಗೆ, ಸ್ಪಿರಿಚುವಲಿಟಿ ಬಗ್ಗೆ ನೀವು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಫರ್ಗೆಟ್ ಅಬೌಟ್ ಇಟ್. ಯು ಆರ್ ಬಿಕಮಿಂಗ್ ಮೋರ್ ಅಲೈನ್ಡ್ ನಿಮ್ಮ ಸೋಲ್ ಇಂಟ್ರೆಸ್ಟ್ಗೆ. ಜನರಿಕ್ಕಾಗಿ ಏನೂ ಮಾಡಲ್ಲ, ನೀವು ಟ್ರೆಂಡನ್ನ ಫಾಲೋ ಮಾಡೋದಿಲ್ಲ. ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ನಿಮಗೆ ಏನು ಅಲೈನ್ ಆಗಿದೆ. ಎಲ್ಲರೂ ಯೂಟ್ಯೂಬ್ ಮಾಡಿದ್ರು ಅಂತ ನೀವೂ ಮಾಡಬೇಕಾಗಿಲ್ಲ, ಎಲ್ಲರೂ ಯೋಗ ಮಾಡ್ತಿದ್ದಾರೆ ಅಂತ ನೀವೂ ಯೋಗ ಮಾಡಬೇಕಾಗಿಲ್ಲ. ನಿಮಗೆ ಪ್ರಾಬ್ಲಿ ತಾಯ್ಚಿ ಇಂಟ್ರೆಸ್ಟ್ ಇರ್ಬೋದು, ವೇಟ್ ಲಿಫ್ಟಿಂಗ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಬರೀ ಸ್ಕಿಪ್ಪಿಂಗ್ ಮಾಡೋದು ಇಂಟ್ರೆಸ್ಟ್ ಇರ್ಬೋದು. ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಪರ್ಸ್ನಲೈಸ್ಡ್. ನೀವು ನನ್ನ ಒಂದು ಎನರ್ಜಿಗೆ ಏನು ಮ್ಯಾಚ್ ಆಗ್ತಿದೆ ಅಂತ ಹೇಳಿ, ಯಾವ ಒಂದು ಕರಿಯರ್ ಲೈನಿಗೆ ನನ್ನ ಎನರ್ಜಿ ಮ್ಯಾಚ್ ಆಗ್ತಾ ಇದೆ, ಅಥವಾ ಏನು ಮಾಡಿದಾಗ ನನಗೆ ಖುಷಿ ಸಿಗ್ತಾ ಇದೆ. ಸೊ ಯು ಬಿಕಮಿಂಗ್ ಮೋರ್ ಪರ್ಸ್ನಲಿ ಇಂಟ್ರೆಸ್ಟೆಡ್ ನಿಮ್ಮ ಜೀವನದ ಬಗ್ಗೆ. ನಿಮ್ಮನ್ನು ನೀವು ಇದ್ದಿದ್ದು ಅಲೈನ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಸೋಲಿಗೆ ನೀವು ಅಲೈನ್ ಆಗ್ತಾ ಇರೋದು. ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅಲೈನ್ಡ್ ನಿಮ್ಮದೇ ಆದಂಥ ಹೈಯರ್ ಸೆಲ್ಫ್ಗೆ. ಗ್ರೂಪ್ ನಂಬರ್ 2, ದಿಸ್ ಈಸ್ ಬ್ಯೂಟಿಫುಲ್. ದಿಸ್ ಈಸ್
ನೆಕ್ಸ್ಟ್ ಲೆವೆಲ್ ಸ್ಪಿರಿಚುಯಾಲಿಟಿ ಇದು. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಲ್ಲಿ ಇದ್ದರೆ, ದಿಸ್ ಇಸ್ ನಾಟ್ ಜನರಲ್. ಎಲ್ಲೋ ಕೆಳಗಡೆ ಬಿತ್ತು ಕಾರ್ಡು, ಜಸ್ಟ್ ಗಿವ್ ಮಿ 1 ಸೆಕೆಂಡ್. ಸೊ ಈ ಕಾರ್ಡು ಕೆಳಗಡೆ ಜಂಪಾಗಿ ಅಷ್ಟು ದೂರ ಹೋಗಿ ಬಿದ್ದಿದ್ದು ಲೈಟ್. ಯು ಆರ್ ಅಲೈನಿಂಗ್ ನಿಮ್ಮ ಲೈಟಿಗೆ. ಗ್ರೂಪ್ ನಂಬರ್ 2, ದಿಸ್ ಇಸ್ ಬ್ಯೂಟಿಫುಲ್. ನಿಮ್ಮ ಎನರ್ಜಿ ಆಬ್ಸಲ್ಯೂಟ್ಲಿ ರೇಸ್ ಆಗ್ತಾ ಇರೋದು, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇರೋದು, ಇನ್ನೂ ಹೆಚ್ಚು ನಿಮ್ಮ ಹಾರ್ಟಿಗೆ, ನಿಮ್ಮ ಸೋಲ್ಗೆ ನೀವು ಅಲೈನ್ ಆಗ್ತಾ ಇರೋದು. ನಿಮಗೆ ಏನು ಖುಷಿ ಕೊಡುತ್ತೆ, ಅಥವಾ ಯಾವ ಥರ ಪ್ರಾಕ್ಟೀಸಸ್ ಇಷ್ಟ, ಯಾವ ಥರ ಎಕ್ಸ್ಪೀರಿಯನ್ಸಸ್ ಇಷ್ಟ, ಯಾವ ಥರ ರಿಲೇಷನ್ಶಿಪ್ಗಳಿಷ್ಟ, ಯಾವ ಥರ ಕರಿಯರ್ ಇಂಟ್ರೆಸ್ಟ್, ಅಂದರೆ ಕರಿಯರ್ ಮೇಲೆ ಯಾವ ಕರಿಯರ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನೀವು ಆಲೋಚಿಸ್ತಾ ಇರೋದು. ಯು ಆರ್ ಬಿಕಮಿಂಗ್ ಲೈಕ್ ಟೇಲರ್ ಮೇಡ್ ಅಂತ ಹೇಳ್ತೀವಲ್ಲ. ಈಗ ನನ್ನ ಡ್ರೆಸ್ಸು ನಿಮಗೆ ಸೂಟ್ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಲೂಸ್ ಆಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ಟೈಟ್ ಆಗುತ್ತೆ. ಟೇಲರ್ ಮೇಡ್ ಅಂತ ಅಂದಾಗ ನಮ್ಮ ಬಾಡಿ ಅಳತೆ ಕೊಟ್ಟು ನಾವು ಯಾವಾಗ ನಮ್ಮ ಫಿಸಿಕ್ಗೆ ಮ್ಯಾಚ್ ಆಗುವಂಥ ಡ್ರೆಸ್ ಹಾಕ್ಕೊಳ್ತೀವಿ. ದಟ್ ಈಸ್ ಟೇಲರ್ ಮೇಡ್ ಫಾರ್ ನೀತು, ಟೇಲರ್ ಮೇಡ್ ಫಾರ್ ಹೂಎವರ್ ನೀವು ರೀಡಿಂಗ್ನ ಕೇಳ್ತಾ ಇರೋವಂಥವ್ರು, ನೋಡ್ತಾ ಇರೋವಂಥವ್ರು. ಸೊ ನಿಮ್ಮ ಲೈಫ್ ಬಂದು ಟೇಲರ್ ಮೇಡ್ ಆಗ್ತಾ ಇರೋದು, ವೆರಿ ವೆರಿ ಯೂನೀಕ್. ನಿಮಗೆ ಫೈನಲಿ ನೀವು ಆ ಪಾತಲ್ಲಿ ನಡೆಯೋದಕ್ಕೆ ರೆಡಿ ಇರೋದು. ಜನರಲ್ ಆಗಿ ಇಲ್ದಿರ ಸ್ಪೆಸಿಫಿಕ್ಸ್ಗೆ ಹೋಗ್ತಾ ಇರೋದು, ಸರ್ಫೇಸಲ್ಲಿ ಇಲ್ದಿರ ಡೀಪಾಗಿ ಹೋಗ್ತಾ ಇರೋದು, ಟ್ರೆಂಡನ್ನ ಫಾಲೋ ಮಾಡಿದಿರ ನಿಮ್ಮದೇ ಆದಂಥ ಟ್ರೆಂಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಐ ಆಮ್ ದ ಟ್ರೆಂಡ್ ಸೆಟ್ಟರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಯು ಆರ್ ದ ಟ್ರೆಂಡ್ ಸೆಟ್ಟರ್. ಟ್ರೆಂಡನ್ನು ನೀವು ಫಾಲೋ ಮಾಡೋದಿಲ್ಲ, ನೀವು ಟ್ರೆಂಡನ್ನು ಸೆಟ್ ಮಾಡೋವಂಥವ್ರು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಲೈಕ್ ರೆಸ್ಟ್ ಆ್ಯಂಡ್ ರೆಜುವನೇಟ್. ಲೈಕ್ ನಿಮ್ಮ ಪರ್ಸ್ನಲ್ ಪ್ರಿಫರೆನ್ಸಸ್ನ ನೀವು ಹೈಲೈಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಬಾಡಿಗೆ ರೆಸ್ಟ್ ಬೇಕಾ, ನಿಮ್ಮ ಬಾಡಿಗೆ ಆ್ಯಕ್ಟಿವಿಟಿ ಬೇಕಾ. ಸೊ ಯು ಆರ್ ಲಿಸನಿಂಗ್. ನಿಮ್ಮ ಬಾಡಿನ ಇನ್ನೂ ಡೀಪಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು, ಮತ್ತು ಅದಕ್ಕೆ ತಕ್ಕಾದಂಥ ರೆಸ್ಟು, ಅದಕ್ಕೆ ತಕ್ಕಾದಂಥ ನ್ಯೂಟ್ರಿಷನ್ಸನ್ನು ನಾವು ಕೊಡ್ತಾ ಇರೋದು. ಸೊ ಇಟ್ ಈಸ್ ಆಲ್ ಓ ಮೈ ಗಾಡ್, ಐ ಆಮ್ ಓಡ್ದಾಗ್ತಾ ಇದ್ದೀನಿ ನಾನು ಟ್ರೈಪಾಡನ್ನ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ಗ್ರೂಪ್ ನಂಬರ್ 2, ವೆರಿ ಸೋಲ್ ಅಲೈನ್ಡ್ ಪಾತ್ ನಿಮ್ಮದು. ದಟ್ ಈಸ್ ಬ್ಯೂಟಿಫುಲ್. ಇದರಿಂದ ಬರೋವಂಥ ಔಟ್ಕಮ್ ಎಲ್ಲನೂ ಇಟ್ ವಿಲ್ ಬಿ ಸೋ ಫುಲ್ಫಿಲ್ಲಿಂಗ್. ನಮಗೆ ತೃಪ್ತಿ ಕೊಡೋವಂಥದ್ದು ಇದರಿಂದ ಬರೋವಂಥ ಪ್ರತಿಯೊಂದು ಔಟ್ಕಮ್ಮು. ಯಾಕೆಂದರೆ ನಮ್ಮ ಸೋಲನ್ನು ನಾವು ಫಾಲೋ ಮಾಡ್ತಾ ಇರೋದು. ಟ್ರಾನ್ಸ್ಫಾರ್ಮೇಷನ್ ಆಬ್ಸಲ್ಯೂಟ್ಲಿ. ಲೈಕ್ ನಿಮ್ಮನ್ನು ನೀವು ಇನ್ನೂ ಕ್ಲೀನಾಗಿ ನಿಮ್ಮನ್ನು ನೀವು ಕಂಡುಕೊಳ್ತಾ ಇರೋದು ಇದರಲ್ಲಿ. ಗ್ರೂಪ್ ನಂಬರ್ 2, ಯು ಹ್ಯಾವ್ ಗಾನ್ ಥ್ರೂ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಲ್ರೆಡಿ. ಬಟ್ ಇನ್ನೂ ಎಷ್ಟು ಮಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಅಥವಾ ಬದಲಾಗ್ತೀರಾ ನೀವು ಅಂತ ಅಂದರೆ, ಲೈಕ್ ಹೊರಗಡೆ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಏನು ನಡೀತಾ ಇದೆ, ಏನು ಮಾಡ್ತಿದ್ದಾರೆ, ಅಥವಾ ಯಾವ ಥರ ಇವ್ರ ಲೈಫು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳಿ. ಸೊ ಡೋಂಟ್ ವರಿ. ಹೊರಗಡೆ ಜನರು ಏನು ಅಂದ್ಕೊಳ್ತಾ ಇದ್ದಾರೆ ಅಥವಾ ಏನು ಹೇಳ್ತಿದ್ದಾರೆ, ಅಥವಾ ಅವರೆಲ್ಲ ಒಪ್ಕೊಳ್ತಾ ಇದ್ದಾರಾ ನಿಮ್ಮನ್ನು, ನಿಮ್ಮ ಆಲೋಚನೆನ, ನಿಮ್ಮ ಲೈಫನ್ನ, ನಿಮ್ಮ ಚಾಯ್ಸಸ್ನ. ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಯಾಕೆಂದರೆ ನಮ್ಮ ಲೈಫ್ ಬಂದು ಇನ್ನು ಮುಂದೆ ಟೇಲರ್ ಮೇಡ್ ಲೈಫು ನಮ್ಮದು. ಆ್ಯಂಡ್ ಆಲ್ಸೋ ನಿಮ್ಗೆ ಈ ಕಾರ್ಡ್ ಬಂದಿದ್ದು ರಿವರ್ಸಲ್ಲಿ. ಐ ನಾರ್ಮಲಿ ಡೋಂಟ್ ರೀಡ್ ರಿವರ್ಸಲ್ ಕಾರ್ಡ್, ಬಟ್ ಅದೇ ರಿವರ್ಸ್ ಆಗಿರೋದ್ರಿಂದ ದಿಸ್ ಇಸ್ ಅ ಬ್ಯೂಟಿಫುಲ್ ರಿವರ್ಸಲ್ ಕೂಡ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟೇಕ್. ಸೊ ಈ ಕಾರ್ಡ್ ಬಂದು ಸಫರಿಂಗ್ ಇನ್ ಸೈಲೆನ್ಸ್, ಒಂಟಿಯಾಗಿ ಆ ನೋವಲ್ಲಿ ಇದ್ದಂಥದ್ದು. ಈ ಕಾರ್ಡ್ ರಿವರ್ಸ್ ಬಂದಾಗ ವಿ ಆರ್ ಫೈನಲಿ ಸಫರಿಂಗಿಂದ ನಾವು ಆಚೆ ಬರ್ತಾ ಇರೋದು, ನಮ್ಮ ಪರ್ಸ್ನಲ್ ಪವರನ್ನು ನಾವು ಕ್ಲೇಮ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ಕೆಳಗಡೆ ಬಂದು ಟ್ರಯಂಫೆಂಟ್. ದಿಸ್ ಈಸ್ ಬ್ಯೂಟಿಫುಲ್, ಸಕ್ಸಸ್ಫುಲ್, ಹೈ ವೈಬ್ರೇಷನಲ್ ಜರ್ನಿ. ನೀವು ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ, ನಿಮ್ಮ ನೆಕ್ಸ್ಟ್ ನ್ಯೂ ಬಿಗಿನಿಂಗಲ್ಲಿ, ನಿಮ್ಮ ನ್ಯೂ ಚಾಪ್ಟ್ರಲ್ಲಿ, ನಿಮ್ಮ ಹೊಸ ಅಧ್ಯಾಯ ಬಂದು ನಿಮ್ಮ ಸೋಲ್ ಪಾತ್ನ, ನಿಮ್ಮ ಸೋಲ್ ಬ್ಲೂ ಪ್ರಿಂಟನ್ನ ನೀವು ಫಾಲೋ ಮಾಡ್ತಾ ಇರೋದು. ಏನೆಲ್ಲ ನಿಮ್ಮ ಸೋಲ್ ಅಲೈನ್ಮೆಂಟಲ್ಲಿದೆ ಅದನ್ನು ನೀವು ಪ್ರಯಾರಿಟೈಸ್ ಮಾಡ್ತಾ ಇರೋದು. ಆ್ಯಂಡ್ ದಟ್ ಈಸ್ ವೈ ನಿಮ್ಮ ಔಟ್ಕಮ್ ಬಂದು ಇಟ್ ವಿಲ್ ಬಿ ಸೋಲ್ ಸ್ಯಾಟಿಸ್ಫೈಯಿಂಗ್ ಔಟ್ಕಮ್, ಸೋಲ್ ಸ್ಯಾಟಿಸ್ಫೈಯಿಂಗ್ ಲೈಫ್ನ ನಿಮಗೋಸ್ಕರ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು ಈ ಹೊಸ ಚಾಪ್ಟ್ರಲ್ಲಿ. ಗ್ರೂಪ್ ನಂಬರ್ 2, ಐ ಆಮ್ ದ ಟ್ರೆಂಡ್ ಸೆಟರ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಐ ಫಾಲೋ ಮೈ ಸೋಲ್ ಪಾತ್ ಅಂತ ಹೇಳಿ ಕಮೆಂಟ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 2. ಹೋಪ್ಫುಲಿ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡೋದು ಬರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.